ನಮ್ಮ ದೇವಾಲಯ. 6ನೇ ವಿಕ್ರಮಾದಿತ್ಯ ಶೌರ್ಯ ಪರಾಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇದು ಕೊಡುತ್ತೆ. ಶೌರ್ಯ 6ನೇ ವಿಕ್ರಮಾದಿತ್ಯ ಎಷ್ಟಿತ್ತು ಅಂತಂತಂದ್ರೆ, ನಡ್ಕೊಂಡ್ ಬರ್ಬೇಕಾದ್ರೆ ವೈರಿಗಳ ಕಪ್ಪಿಟ್ಟ ಮುಖದ ಪ್ರತಿಬಿಂಬ ಅವನ ಕಾಲಿನ ಹೆಬ್ಬರಳಿನ ಉಗುರಿನ ಮೇಲೆ ಪ್ರತಿಬಿಂಬ ಬೀಳ್ತಿದ್ದಂತೆ. ಅವನ ಶೌರ್ಯ ಅಷ್ಟು, ಅವನು ಬರ್ತಾನಂತಂದ್ರೆ ಅಷ್ಟು ನಡುತ್ತಾ ಇದ್ರು ಎಲ್ಲರೂ ವೈರಿಗಳು. ಈ ಶಾಸನದ ಸಾಲುಗಳು: ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಬ್ರಹ್ಮಣಯೇ ನಮಃ, ಶ್ರೀ ಗಣಪತಯೇ ನಮಃ, ಶ್ರೀ ಸರಸ್ವತಯೇ ನಮಃ, ಓಂ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರಚಾರವೇ. ದೇವೋಜ, ಕಲ್ಲೋಜ, ಮಲ್ಲೋಜ ಅಂತ ಇಲ್ಲಿ ಶಿಲ್ಪಿಗಳೇ ಅವರು. ಇಲ್ಲಿ ಶಿಲ್ಪಿಗಳೇ ಮುಂದೆ ಬೇಲೂರು ಹಳೆಬೀಡು ಹೋಗಿ ಅಲ್ಲಿ ಪರಂಪರೆನ ಮುಂದುವರಿಸಿದ್ರು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸರ್, ಇಟಗಿ ದೇವಾಲಯದ ಇನ್ನೊಂದು ಬಹಳ ಪ್ರಮುಖ ಅಂಶಕ್ಕೆ ನಾವು ಹೋಗೋಣ. ಅದು ಎಂಟ್ರನ್ಸ್ ಡೋರ್ವೇಸ್ ಅಂತ ನಾವು ಇದಕ್ಕೆ ಕರಿತಾ ಇದ್ದೀವಿ. ಸರ್, ಇದಕ್ಕೆ ನಾವು ದ್ವಾರಬಂಧ ಅಂತ ಕರಿತಾ ಇದ್ದೀವಿ. ಒಂದು ದೇವಾಲಯವನ್ನ ನಾವು ಪ್ರವೇಶ ಮಾಡಬೇಕಾದ್ರೆ ಶಿಲ್ಪಿ ಏನು ಮಾಡ್ತಾನೆ ಅಂತಂದ್ರೆ, ತನಗೆ ಎಷ್ಟು ಅವಕಾಶ ಇದೆಯೋ ಅಲ್ಲೆಲ್ಲ ತನ್ನ ಕಲೆಯನ್ನು ತೋರಿಸ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಈ ಹಿಂದೆ ಈಗಾಗಲೇ ನಾವು ಗಜಲಕ್ಷ್ಮಿಯ ಚಿತ್ರದ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ದ್ವಾರ ಬಿಂಬದಲ್ಲಿ, ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಇರೋದು ಇದು ಒಂದು ಕಾಮನ್ ಫ್ಯಾಕ್ಟರ್. ನಂತರ ಅವರು ದ್ವಾರದಲ್ಲಿ ಏನು ಮಾಡ್ತಾ ಇದ್ರು ಅಂತಂದ್ರೆ, ಇವುಗಳಿಗೆ ನಾವು ಶಾಖೆಗಳು ಅಂತ ಕರಿತೀವಿ. ಜಸ್ಟ್ ಲೈಕ್ ಬ್ರಾಂಚಸ್ ಅಂತ ನಾವು ಹೇಳ್ತೀವಿ. ಇದು ವೆರೈಟಿ ಇರ್ತದೆ. ನೀವು ಎಷ್ಟು ದೊಡ್ಡ ದೇವಾಲಯವನ್ನು ಎಷ್ಟು ರಿಚ್ ಆಗಿ ಅವರು ನಿರ್ಮಾಣ ಮಾಡ್ತಾರೆ ಅನ್ನೋದ್ರ ಮೇಲೆ ಅವುಗಳ ಒಂದು ವೇರಿಯೇಷನ್ಸ್ ಇರ್ತಾವೆ. ಇಲ್ಲಿ 5 ಇರಬಹುದು ಪಂಚಶಾಖ, 7 ಇರಬಹುದು ಸಪ್ತಶಾಖ, 9 ಇರಬಹುದು ನವಶಾಖ, ಹೀಗೆ ಒಂದೊಂದರಲ್ಲಿ ಒಂದೊಂದು ವೆರೈಟೀಸ್ನ ತೋರಿಸ ಹೋಗ್ತಾರೆ ಅವರು. ಸೊ ಇಲ್ಲಿ ಏನು ಮಾಡಿದ್ದಾನೆ ಅಂತ ಸ್ವಲ್ಪ ನಾವು ನೋಡೋಣ. ನೋಡಿ, ಮೊದಲೇ ಶಾಖೆ, ಇದಕ್ಕೆ ನಾವು ವಜ್ರ ಶಾಖೆ ಅಂತ ಕರಿತಾ ಇದ್ದೀವಿ. ಡೈಮಂಡ್ ರೀತಿ ಮಾಡಿದ ನೋಡಿ, ಡೈಮಂಡ್ ಶೇಪ್ ಮಾಡಿದ್ದಾನೆ. ಇಲ್ಲಿ ನೋಡಿ, ವಾದ್ಯಗಾರರು ನೀವು ಸ್ವಲ್ಪ ಮೈನ್ಯೂಟ್ ಆಗಿ ಇದನ್ನ ಅಬ್ಸರ್ವೇಷನ್ ಮಾಡಿದ್ರೆ, ಡಮರು ಬಾರಿಸ್ತಾ ಇದ್ದಾರೆ, ಕೊಳಲು ನುಡಿಸ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ. ಹೀಗೆ ಸಂಗೀತಗಾರರನ್ನು ಅವರು ಇಲ್ಲಿ ಈ ಶಾಖೆಯಲ್ಲಿ ತೋರಿಸ್ತಾರೆ. ನೋಡಿ, ಕಲೆ ಸರ್ಪಬಂಧ ಅಂತ ನಾವು ಕರಿತಾ ಇದ್ದೀವಿ. ನಾಗಶಾಖ ಅಂತ ಕೂಡ ಇದಕ್ಕೆ ಮತ್ತೊಂದು ಹೆಸರು, ಸರ್ಪಗಳ ಒಂದು ನಾಗಶಾಖ. ಮತ್ತೆ ಇಲ್ಲಿ ಮಿಥುನ ಶಿಲ್ಪಗಳು ಅಂತ ನೋಡಿ. ಮಿಥುನ ಅಂದ್ರೆ ಸೆಕ್ಸ್ ಮಾತ್ರ ಅಲ್ಲ, ಈವನ್ ಜೋಡಿ ಶಿಲ್ಪಗಳು. ಈ ನಮ್ಮ ಪ್ರೀತಿ ಮಾಡುವಂತಹ ಇಬ್ಬರು ಜೋಡಿ ಶಿಲ್ಪಗಳು ಕೂಡ ನಾವು ಮಿಥುನ ಶಿಲ್ಪ ಅಂತೀವಿ. ಅಂತಹ ಶಿಲ್ಪಗಳು ಕೂಡ ಇಲ್ಲಿವೆ. ನೃತ್ಯದಲ್ಲಿ ನಿರತರಾಗಿರುವವರು, ವಾದ್ಯ ಸಂಗೀತದಲ್ಲಿ ನಿರತರಾಗಿರುವ ಶಿಲ್ಪಗಳು ಕೂಡ ಇಲ್ಲಿವೆ. ಅಂದ್ರೆ ಕಾಮಶಾಸ್ತ್ರದ ಭಂಗಿಗಳು ತರ. ಕಾಮಶಾಸ್ತ್ರದ ಭಂಗಿ ಅಲ್ಲ, ಜಸ್ಟ್ ಜೋಡಿ ಇದ್ರೆ ಕೂಡ ಅದ್ರ ನಾವು ಮಿಥುನ ಶಿಲ್ಪ ಅಂತ ನಾವು ಕರಿತಾ ಇದ್ದೀವಿ. ಪ್ರೇಮಿಗಳು, ಎಕ್ಸಾಕ್ಟ್ಲಿ ಕರೆಕ್ಟ್ ವರ್ಡ್, ಪ್ರೇಮಿಗಳು ಅಂತ ಕೂಡ ಕರಿಬಹುದು. ಇಲ್ಲಿ ವ್ಯಾಳಗಳು ಅಂತ ನಾವು ಕರಿತಾ ಇದ್ದೀವಿ. ಇದೊಂದು ಬಹಳ ಇಂಟ್ರೆಸ್ಟಿಂಗ್. ಈ ವ್ಯಾಳಗಳದ್ದು ವಿಶೇಷತೆ ಏನು ಅಂದ್ರೆ, ಮಿಕ್ಸ್ಚರ್ ಆಫ್ ಎನಿಮಲ್ಸ್ ಅಂತ ಕರಿತೀವಿ ನಾವು. ದೀಸ್ ಆರ್ ನಾಟ್ ರಿಯಲ್ ಎನಿಮಲ್ಸ್, ದೀಸ್ ಆರ್ ಮಿಕ್ಸ್ಚರ್ ಆಫ್ ಎನಿಮಲ್ಸ್. ಇಲ್ಲಿ ದೇಹ ಒಂದು ಬೇರೆ ಇರ್ತದೆ, ಮುಖ ಒಂದು ಬೇರೆ ಇರ್ತದೆ. ಅಂತಹ ಶಿಲ್ಪಗಳನ್ನು ಅವು ಕಾಲ್ಪನಿಕ ಎನಿಮಲ್ಸ್, ಇಮ್ಯಾಜಿನರಿ ಎನಿಮಲ್ಸ್ ಅವುಗಳನ್ನು ಈ ಶಾಖೆಯಲ್ಲಿ ಕೊಟ್ಟಿರ್ತಾರೆ. ಇದು ನೋಡಿ ಗ್ಯಾಪ್ ಹೇಗಾಗಿದೆ. ಒನ್ಸ್ ಅಗೇನ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಜೋಡಿ ಶಿಲ್ಪಗಳನ್ನು ನಾವು ನೋಡ್ತಾ ಇದ್ದೀವಿ. ಶಿಲ್ಪ ಇತ್ತು ಅನಿಸುತ್ತೆ, ಬಹುಶಃ ಇಲ್ಲಿ ಕಟ್ ಆಗಿದೆ ಅನಿಸುತ್ತೆ. ಇಲ್ಲಿ ಶಿಲ್ಪಗಳೆಲ್ಲ ಇದೆ ನೋಡಿ, ಕಟ್ ಆಗಿದೆ. ಇಲ್ಲಿ ಬಂದ್ಬಿಟ್ರೆ ನಿಮಗೆ ಒನ್ಸ್ ಅಗೇನ್ ನಾವು ಇಲ್ಲಿ ಮಾಲಾಕಾರರು ಅಂತ ಇದೊಂದು ಕಾನ್ಸೆಪ್ಟ್. ಮಾಲೆಯನ್ನು ಹಿಡ್ಕೊಂಡು ನಿಂತಿರುವವರು ಇವರು ಮಾಲಾಕಾರರು ಶಿಲ್ಪಗಳು, ಬೇರೆ ಬೇರೆ ವಾದ್ಯಗಳನ್ನು ಹಿಡ್ಕೊಂಡು ನಿಂತಿರುವಂತಹ ಶಿಲ್ಪಗಳು. ನೆಕ್ಸ್ಟ್ ಬಂದ್ಬಿಟ್ರೆ ಕುಬ್ಜರು ಶಿಲ್ಪಗಳು, ಕುಬ್ಜರು, ಕುಬೇರರು, ಹೀಗೆ ನಮ್ಮ ಬೇರೆ ಬೇರೆ ಅಧಿದೇವತೆಗಳು ಅಂತ ನಾವು ಕರಿತೀವಿ. ವಿದ್ಯಾಧರರು, ಕುಬ್ಜರು, ಕುಬೇರರು, ಅಷ್ಟದಿಕ್ಪಾಲಕರು, ಹೀಗೆ ದೇವತೆಗಳಲ್ಲಿ ಕ್ಯಾಟಗರೀಸ್ ಬರ್ತಾವೆ. ಮತ್ತೆ ಆ ಕ್ಯಾಟಗರೀಸ್ಗಳಲ್ಲಿರುವಂತಹ ಈ ಆಕಾಶಮಾನ ದೇವತೆಗಳನ್ನೆಲ್ಲ ಇಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ನಾನು ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೆ, ಈ ಫ್ಲೋರಲ್ ಡಿಸೈನ್ನಲ್ಲಿ ನೋಡಿ, ಇಲ್ಲಿ ಎಷ್ಟು ಚಂದಾಗಿ ಕಟ್ಟಿದ್ದಾರೆ ನೋಡಿ. ಒಂದೇ ಒಂದು ಇದರಲ್ಲಿ ಫ್ಲೋರಲ್ ಡಿಸೈನ್ ಕೊಡಿದೆ, ತೋರಣ ಥರ. 1 2 3 4 5 6 7 8 9. ಸೊ ಇದು ನವಶಾಖಾ ದ್ವಾರಬಂಧ ಅಂತ ನಾವು ವಾಸ್ತುಶಿಲ್ಪದಲ್ಲಿ ಹೇಳ್ತೀವಿ. ಸೊ ಇಟಗಿ ಮಹಾದೇವ ದೇವಾಲಯವು ನವಶಾಖಾ ದ್ವಾರಬಂಧವನ್ನು ಹೊಂದಿದೆ ಅಂತ ಹೇಳಿ ಅದಕ್ಕೊಂದು ಲೆಕ್ಕ ಹಾಕೊಂಡು ಕೆಟ್ಟಿದ್ದಾರೆ. ಡಿಸ್ಟೆನ್ಸ್ ಕೂಡ ಬಹಳ ಚೆನ್ನಾಗಿನೇ ಅವರು ಕೆತ್ತ ಬಂದಿದ್ದಾರೆ. ಮತ್ತು ಅದಕ್ಕೆ ಇವು ಈಕ್ವಲ್ ಇರ್ತವೆ. ಈಕ್ವಲ್, ಎಸ್ ಸರ್. ವಜ್ರಬಂಧ ಸೇಮ್ ಎಕ್ಸಾಕ್ಟ್ಲಿ ಸರ್. ಅದನ್ನೇ ಅವನೇನು ಮಾಡಿರ್ತಾನೆ, ಇಲ್ಲಿಂದ ತೆಗೆದುಕೊಂಡೆ ಇಲ್ಲಿ ಕಂಟಿನ್ಯೂಯೇಷನ್ ಮಾಡ್ತಾ ಹೋಗಿರ್ತಾನೆ ಹಿಂಗೆ. ಈ ಭಾಗದಲ್ಲಿ ಕೂಡ ಕಥಾನಕಗಳು ನಮಗೆ ಕಂಡು ಬರ್ತಾ ಇವೆ. ಹಂಗಾರೆ ನಾನು ಫೀಲ್ಡ್ ವರ್ಕ್ ರಾಯಚೂರಲ್ಲಿ ಹೋದಾಗ, ರಾಯಚೂರಿನ ಒಂದು ಲಕ್ಷ್ಮೀನಾರಾಯಣ ದೇವಾಲಯದಲ್ಲಿ ಇಡೀ ಈ ಒಂದು ಪೆನಲ್ ತೊಗೊಂಬಿಟ್ಟು ಇಡೀ ರಾಮಾಯಣ ತೋರಿಸ್ಬಿಟ್ಟಿದ್ದಾನೆ ಅವನು.
ಅಯ್ಯೋ, ಈ ಪ್ರವೇಶದ್ವಾರದಲ್ಲಿ ನೀವು ಬಳ್ಳೆಗಾವಿ ಹತ್ತಿರ ಒಂದೆರಡು ದೇವಾಲಯಕ್ಕೆ ನೀವು ಹೋಗ್ಬಿಟ್ರೆ ಅಲ್ಲಿ ಈ ಈ ಈ ನಮ್ಮ ಎಂಟ್ರೆನ್ಸ್ನಲ್ಲೇ ಮಹಾಭಾರತದ ಕಥೆಗಳನ್ನು ತೋರಿಸಿದ್ದಾನೆ. ಸೊ ಇಲ್ಲಿ ಶಿಲ್ಪಿಗೆ ನೋಡಿ ಯಾವುದೇ ಕಟ್ಟುಪಾಡು ಇಲ್ಲ. ಹಿ ಈಸ್ ಲಿಬರಲ್. ಅವ್ನಿಗೆ ಏನಾದರೂ ಅವನು ತೋರಿಸ್ಬಹುದು, ಫ್ರೀ ಟು ಫಾರ್ ಈಸ್ ಕ್ರಿಯೇಟಿವಿಟಿ. ಅವ್ನು ತೋರಿಸ್ಬಹುದು ಅನ್ನುವಂಥ ಒಂದು ಸ್ವಾತಂತ್ರ್ಯ ಅವನಿಗೆ ಇದೆ. ಓಕೆ ಸರ್, ಇಲ್ಲಿ ಶಿಲ್ಪಿಯ ನೈಪುಣ್ಯತೆ ನೋಡಿ ಸರ್. ಇಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ನೀವು ಏನು ನೋಡ್ತಿರಲ್ಲ, ಒಂದು ಸೂಜಿ ದಾರ ಹೋಗುವಷ್ಟು ಏನೋ ಗ್ಯಾಪಲ್ಲಿ ಕೂಡ ಸರ್ ಅಷ್ಟು ಪರ್ಫೆಕ್ಷನಿಸ್ಟ್ ಆಗಿ ಕೆತ್ತಿದ್ದಾರೆ. ಇಲ್ಲಿ ನೋಡಿ, ತೋರಿಸ್ತೀನಿ ನೋಡಿ, ಹೊರಗಡೆ ಇಲ್ಲಿ ಹಾಕಿದ್ರೆ ಹೊರಗಡೆ ಬರುತ್ತೆ. ಇಷ್ಟು ಮೈನ್ಯೂಟ್ ಕೆತ್ತನೆಗಳನ್ನು ಅಂದಿನ ಶಿಲ್ಪಿಗಳು ಮಾಡಿದ್ದಾರೆ ನೋಡಿ. ಒಂದು ಸೂಜಿ ದಾರ ಹೋಗೋಷ್ಟು ಒಂದು ಕಡ್ಡಿ ಹಾಕಿದ್ದೀನಿ, ಇಷ್ಟು ಡೀಟೇಲಿಂಗ್ ಆಗಿ ಪರ್ಫೆಕ್ಷನ್ ಇಂದ ಸ್ವಲ್ಪ ಅಪಿತಪ್ಪ ಆಗಿದ್ರೆ ಮುರಿದೋಗುತ್ತೆ. ಹೌದು, ಒಂಚೂರು ಯಾರು ಡ್ಯಾಮೇಜ್ ಆಗ್ಬಿಡುತ್ತೆ. ಹೌದು, ಒಂದು ಸೂಜಿದಾರ ಹೋಗೋಷ್ಟು ಗ್ಯಾಪ್ನಲ್ಲಿ ಕೂಡ ಸರ್ ಎಷ್ಟು ನೈಪುಣ್ಯತೆಯಿಂದ ಮಾಡಿದ್ದಾರೆ ನೋಡಿ ಸರ್. ನೋಡಿ ಇಷ್ಟೇ, ಇದಕ್ಕಿಂತ ಹೆಚ್ಚಿಗೆ ಜಾಗ ಇಲ್ಲ ನೋಡಿ. ಎಲ್ಲ ಕಡೆ ಆಗಿಬಿಟ್ಟಿದೆ ನೋಡಿ. ಇಲ್ಲ ಸರ್, ಕೆತ್ತೋದು ಹೇಗೆ ಸರ್ ಹಾಗಾದ್ರೆ? ಈಗ ಓಕೆ, ಅಷ್ಟು ಗ್ಯಾಪ್ ಬಿಟ್ಟಿದ್ದಾರೆ, ಓಕೆ, ಬಟ್ ಇದು ಒಂದೇ ಪೀಸ್ ಇರುತ್ತೆ ಕಲ್ಲು, ಹೌದಲ್ವಾ? ಇದು ತಂದು ಜೋಡಿಸಿರೋದಲ್ಲ. ಒಂದೇ ಪೀಸ್ ಕಲ್ಲನ್ನ ಹೀಗೆ ಕೆತ್ತಬೇಕು ಅಂದ್ರೆ ಅವ್ರ ಹತ್ರ ಎಂತೆಂಥ ಉಪಕರಣ, ಟೂಲ್ಸ್ ಇದೆ. ಎಷ್ಟು ಸೂಕ್ಷ್ಮ ಕೆತ್ತನೆ ಇರಬೇಕು, ಅವು ಚೈಸೆಲ್ಸ್ ಬಂದ್ಬಿಟ್ಟು ಎಷ್ಟು ಸೂಕ್ಷ್ಮವಾಗಿರ್ಬೇಕಂತೇಳಿ ನಾವು ಯೋಚನೆ ಮಾಡಬೇಕು. ಅವ್ರ ಉಳಿ ತಗೊಂಡು ಕೆತ್ತಿದಲ್ಲ, ಮೈನರ್ ಶಾರ್ಪ್ ಇರಬೇಕು. ಎಷ್ಟು ಚಿಕ್ಕದು ನೋಡಿ, ನಾನು ಬೆರಳು ಕೂಡ ಹೋಗಲ್ಲ, ಚಿಕ್ಕ ಬೆರಳು ಕೂಡ ಹೋಗಲ್ಲ. ಎಷ್ಟು ಸಣ್ಣದು ಇಟ್ಕೊಂಡು ಅವ್ರು ಸುತ್ತ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪೂರ್ತಿ ಇದನ್ನೇ ಹಾಳಾಗುತ್ತೆ ಅಂತದ್ರಲ್ಲಿ ಎಷ್ಟು ಪರ್ಫೆಕ್ಷನ್ ಕೆತ್ತಿದ್ದಾರೆ ನೋಡಿ. ಮತ್ತೆ ಒಂದೇನಾದ್ರು ಹಾಳಾದ್ರೆ ಇಡೀ ಕಲ್ಲು ಎಷ್ಟು ಅಲ್ವಾ ಸರ್? ಹೊಸ ಕಲ್ಲೇ ಸರ್, ಇದು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲ ಕತೆ ಇಲ್ಲ. ಇಲ್ಲ ಇಲ್ಲ ಇಲ್ಲ. ನಮ್ಮ ಶಿಲ್ಪಿಗಳಿಗೆ ಮತ್ತು ಅವ್ರಿಗೆ ಫೈನಾನ್ಸ್ ಮಾಡಿದ್ರಲ್ಲ ನಮ್ಮ ರಾಜರು, ಖಂಡಿತ ಸರ್. ಸರ್ ನಾವೀಗ ದೇವಾಲಯದ ಎರಡನೇ ಭಾಗಕ್ಕೆ ಹೋಗೋಣ. ಎಸ್ ಸರ್, ಈ ಕೈ ಮುಗಿದು ಒಳಗೆ ಬಾ ಅಂತ ಹೇಳಿದರೆ ಸರ್, ಇದು ನಾವು ವಾಸ್ತುಶಿಲ್ಪ ದೇವಾಲಯದ ಒಳಭಾಗಗಳ ಎರಡನೇ ಹಂತಕ್ಕೆ ಬರ್ತಾ ಇದ್ದೀವಿ. ನಾವು ಸಾಮಾನ್ಯವಾಗಿ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳ ಈ ಎರಡನೇ ಭಾಗವನ್ನು ನವರಂಗ ಅಂತ ಕರಿತಾ ಇದ್ದಾರೆ. ನವ ಅಂದರೆ 9, ರಂಗ ಅಂದರೆ ಬ್ರಾಂಚಸ್, ಪಾರ್ಟ್ಸ್ ಅಂತ ನಾವು ಹೇಳ್ಬೋದು, ರಂಗಗಳು ಅಂತ ಹೇಳ್ಬೋದು. ಯಾಕೆ ಹಿಂಗೆ ಹೆಸರಿಟ್ಟರು ಅನ್ನೋದಕ್ಕೆ ಒಂದು ವಿಶೇಷತೆ ಇದೆ. ಸಾಮಾನ್ಯವಾಗಿ ಇಲ್ಲಿ ಮುಖ್ಯವಾಗಿ 4 ಕಂಬಗಳು ಇರ್ತಾ ಇದ್ವು. 4 ಕಂಬಗಳು. ಇಲ್ಲಿ ನಡುವೆ ಏನಾದರೂ ಸೇವೆಯನ್ನು ಮಾಡ್ಬೋದಿತ್ತು. ಹೊರಗಡೆ ನಾವು ನೋಡಿವಲ್ಲ, ಸಭಾಮಂಟಪದಲ್ಲಾದರೂ ಮಾಡ್ಬೋದು, ನವರಂಗದಲ್ಲೂ ಮಾಡ್ಬೋದು. ನವರಂಗಗಳು ಅಂದ್ಬಿಟ್ರೆ ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿ ನೋಡಿ, ಒಂದು ಅಂಕಣ ಅಂತ ಕರಿತೀವಿ ನಾವು ಇದಕ್ಕೆ. ಮೇಲ್ಗಡೆ ನೀವು ನೋಡಿದರೆ ಇದು ಒಂದು ಅಂಕಣ, ಒಂದು ಬ್ಲಾಕ್ ಸರ್. ಇದು ಒಂದು ಅಂಕಣ, ಒಂದು ಬ್ಲಾಕ್. ಒಂದು ಇಲ್ಲಿ ಬಂದುಬಿಟ್ರೆ ನೀವು 2, ಇಲ್ಲಿ ಬಂದುಬಿಟ್ರೆ ನೀವು 3, ಹೀಗೆ 4, 5, 6, 7, 8, ಮಧ್ಯದಲ್ಲಿ 9. ಎಕ್ಸಾಕ್ಟಾಗಿ ಈ ನವರಂಗವನ್ನು ಕಲ್ಯಾಣಿ ಚಾಲುಕ್ಯರ ಕಾಲದ 90% ದೇವಾಲಯಗಳು ಫಾಲೋ ಮಾಡ್ತವೆ. ಈ ಫಾರ್ಮ್ಯಾಟನ್ನು 9ಗಳು, ನಡುವೆ ಬಹಳ ಪ್ರಮುಖವಾದ 4 ಕಂಬಗಳು ಇರ್ತವೆ. ನೋಡಿ, ಹೊರಭಾಗದಲ್ಲಿ ನಾವು ಸಭಾಮಂಟಪದಲ್ಲಿ ಕಂಬಗಳನ್ನು ನೋಡಿದ್ವಿ, ಅದಕ್ಕೆ ನಾವು ಸ್ವಲ್ಪ ದಪ್ಪನಾದಂತಹ ಮಜಬೂತಾದಂತಹ ಕಂಬಗಳನ್ನು ಇಲ್ಲಿ ಅವನು ಮಾಡಿದ್ದಾನೆ. ಮತ್ತು ಪಾದಭಾಗದಲ್ಲಿ ಬೇರೆ ಬೇರೆ ಶಿಲ್ಪಗಳನ್ನು ಕೂಡ ಇಲ್ಲಿ ಕಂಡರಿಸಿದ್ದಾರೆ. ಬೇರೆ ಬೇರೆ ಶಿಲ್ಪಗಳನ್ನು ನಾವಿಲ್ಲಿ ನೋಡ್ಬೋದು. ವಿಶೇಷವಾಗಿ ಈ ದೇವಾಲಯದ ಸ್ಪೆಷಾಲಿಟಿನ ಈಗಾಗಲೇ ಹೇಳಿದ ಹಾಗೆ, ಈ ದೇವಾಲಯದ ಸ್ಪೆಷಾಲಿಟಿ ಏನಪ್ಪ ಇಲ್ಲಿ ಅಂತಂದರೆ, ಈ ದೇವಾಲಯದ ಸ್ಪೆಷಾಲಿಟಿ ಅಂದರೆ ನೃತ್ಯಗಾರ್ತಿಯರ ಒಂದು ಶಿಲ್ಪಗಳು. ಬೇರೆ ಬೇರೆ ಭಂಗಿಗಳಲ್ಲಿ ಇರುವಂತಹ ನೃತ್ಯಗಾರ್ತಿಯರ ಶಿಲ್ಪಗಳನ್ನು ಈ ದೇವಾಲಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅನೇಕ ಶಿಲ್ಪಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೋಡಿ, ಒಂದು ಶಿಲ್ಪಕ್ಕೆ ಬರೋಣ ನಾವು. ಮತ್ತೆ ಎಕ್ಸಾಂಪಲಿಗೆ ಸ್ವಲ್ಪ ಓರ್ನೌಟ್ ಆಗಿದೆ ಇದು ವರಾಹ ಶಿಲ್ಪ ಅಂತ ನಾವು ಹೇಳಬಹುದು. ಅನದರ್ ನೆರೇಟಿವ್ ಸ್ಟೋರಿ. ನನ್ನ ಪರಿಣಿತಿ ಕ್ಷೇತ್ರಕ್ಕೆ ನಾನು ಬರ್ತೀನಿ. ನೆರೇಟಿವ್ ಸ್ಟೋರಿ ಅಂತ ಇಲ್ಲಿ ಮೇಲೆ ಮಕರ ತೋರಣವನ್ನು ತೋರಿಸಿದ್ದಾನೆ. ಮಕರ ಅಂದರೆ ಮೊಸಳೆ. ಎಸ್, ಅದರ ಬಾಯಿಂದ ಹೊರಬಂದಿರುವಂಥ ಒಂದು ತೋರಣ, ಕೀರ್ತಿ ಮುಖ. ಇದು ವರಾಹ ದೇವರು ಅಂದರೆ ವಿಷ್ಣುವಿನ 10 ಅವತಾರಗಳಲ್ಲಿ ಒಂದು ಅವತಾರ ವರಾಹ. ವರಾಹ ಅಂದರೆ ನಾವೀಗ ಹಂದಿ ಅಂತೀವಲ್ಲ, ಅದೇ ವರಾಹ ಅವತಾರದಲ್ಲಿ ವಿಷ್ಣು ಏನು ಮಾಡ್ತಾನೆ ಅಂತಂದರೆ, ರಾಕ್ಷಸರು ಹಿರಣ್ಯಾಕ್ಷ ಅನ್ನುವಂಥ ಒಂದು ಕಥೆಯ ಪ್ರಕಾರ, ಬೇರೆ ಬೇರೆ ಕಥೆಗಳಿವೆ ಬೇರೆ ಬೇರೆ ಪುರಾಣಗಳಲ್ಲಿ. ಈ ಬಹುಶಃ ವಿಷ್ಣು ಪುರಾಣ ಅನಿಸುತ್ತೆ ನನಗೆ. ವಿಷ್ಣು ಪುರಾಣದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಹಿರಣ್ಯಾಕ್ಷ ಅಥವಾ ಮತ್ತೊಬ್ಬ ಯಾರೋ ರಾಕ್ಷಸನು
ಭೂಮಾತೆಯನ್ನು ಕದ್ಕೊಂಡು ಹೋಗಿಬಿಟ್ಟು ಸಮುದ್ರದ ತಳದಡಿಯಲ್ಲಿ ಇಡ್ತಾನೆ. ಈಗ ಭೂಮಿಯ ಒಳಗಡೆ ಹೋಗಬೇಕು ಅಂತಂದರೆ ಅದಕ್ಕೆ ವಿಷ್ಣು ವರಹ ಅವತಾರವನ್ನು ತಾಳ್ತಾನೆ. ವರಹ ಅವತಾರವನ್ನು ತಾಳಿ ಆ ಸಾಗರದಲ್ಲಿ ಇರುವಂತಹ ಭೂದೇವಿಯನ್ನು ಎತ್ಕೊಂಡು ಬಂದುಬಿಟ್ಟು ತನ್ನ ದಾಡೆಯ ಮೇಲೆ, ಅಂದರೆ ವರಹದ ಮುಖದ ಮೇಲೆ ಇರ್ತತ್ತಲ್ಲ, ಆ ದಾಡೆಯ ಮೇಲೆ ಇಟ್ಕೋತಾನೆ. ಇದು ಒಂದು ಕಥೆ. ಇದನ್ನ ನಮ್ಮ ಶಿಲ್ಪಿಗಳು ಒಂದೇ ಒಂದು ಏಕದೃಶ್ಯದಲ್ಲಿ ತೋರಿಸ್ತಾರೆ. ನೋಡಿ ಹೇಗೆ ತೋರಿಸ್ತಾರೆ ನೋಡೋಣ. ಈಗ ಇಲ್ಲಿ ಹಿರಣ್ಯಾಕ್ಷ ಮತ್ತೊಬ್ಬ ರಾಕ್ಷಸರ ಕಾಲಿನ ಮೇಲೆ, ಅವರ ತಲೆಯ ಮೇಲೆ ಕಾಲು ಹಿಡಿದಾನೆ. ಎಷ್ಟು ಚೆನ್ನಾಗಿ ಹಿಡಿದಾನೆ ನೋಡಿ. ಇಲ್ಲಿ ಚಾಮರಧಾರಣೆ ಇದ್ದಾರೆ. ಇಲ್ಲಿ ಭೂದೇವಿಯನ್ನ ಮಾನವಾಕಾರದಲ್ಲಿ ತೋರಿಸಿದ್ದಾರೆ. ಆಕೆ ಒಬ್ಬ ಮನುಷ್ಯಾಕಾರದಲ್ಲಿ ಭೂದೇವಿಯನ್ನ ತನ್ನ ಇಲ್ಲಿ ಕೈ ಮೇಲೆ ಅದು ಕೂಡಿಸ್ಕೊಂಡಿದ್ದಾನೆ. ಕೆಲವು ಶಿಲ್ಪಗಳಲ್ಲಿ ಮುಖದ ಮೇಲೆ ಕೋರೆಗಳ ಮೇಲೆ ಇಟ್ಕೊಂಡಿದ್ದಾನೆ, ಕೆಲವು ಶಿಲ್ಪಗಳಲ್ಲಿ ಕೈಗಳ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಇದು ಒಂದು ಕಥೆಯನ್ನು ಈ ಕಂಬದಲ್ಲಿ ತೋರಿಸಿದ್ದಾನೆ. ಹೀಗೆ ಹಲವಾರು ಬೇರೆ 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 ಶಿಲ್ಪಗಳನ್ನು ಈ ದೇವಾಲಯದಲ್ಲಿ ಬಹಳ ಸುಂದರವಾಗಿ ಕಂಡರಿಸಲಾಗಿದೆ. ಒಂದು ಇಡೀ ಕಥೆಯಲ್ಲಿದೆ ನೋಡಿ. ಇಡೀ ಕಥೆಯನ್ನು ಇದರಲ್ಲಿ ತೋರಿಸಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಆತ ತೋರಿಸಿದ್ದಾನೆ. ಬಹಳ ಸುಂದರವಾದಂಥ ಒಂದು ಶಿಲ್ಪ ಇದೆ. ಇಲ್ಲೂ ಕೂಡ ಗೋಪುರಗಳಿದೆ ನೋಡಿ ಸರ್. ಇಲ್ಲಿ ಕೂಡ ಗೋಪುರದ ಮಾದರಿ ಇದೆ ನೋಡಿ. ಒಂದು ಕಂಬ ಇದೆ ನೋಡಿ. ಈ ಭಾಗ ನೋಡಿ, ಇದಕ್ಕೆ ನಾವು ಅರ್ಧ ಕಂಬ ಅಂತ ಕರಿತೀವಿ. ಈ ಟೋಟಲ್ ಕಂಬ ಇದೆ ತಾನೇ ಇದು. ಇದು ಪೂರ್ಣ ಕಂಬ, ಅರ್ಧ ಮಾತ್ರ ಕಾಣ್ತಾ ಇದೆ ನಿಮಗೆ. ಅರ್ಧ ಕಂಬ. ದಿಸ್ ಈಸ್ ಫಾರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಇದು ಈ ಬಿಲ್ಡಿಂಗಿಗೆ ಆಧಾರಕ್ಕಾಗಿ ಇದು ಪೂರ್ಣ ಕಂಬ ಇದೆ, ಅಡಿಪಾಯ ತರ. ಇದು ಅರ್ಧ ಕಂಬ ಇದೆಯಲ್ಲ, ದಿಸ್ ಈಸ್ ಫಾರ್ ಡೆಕೋರೇಷನ್. ಈ ಡೆಕೋರೇಷನ್ಗಾಗಿ ಅರ್ಧ ಕಂಬವನ್ನು ಉಪಯೋಗ ಮಾಡಿದ್ದೇನೆ. ಇದನ್ನೇ ನಾವು ಈ ಪೂರ ಹಾಲಲ್ಲಿ ಕೂಡ ನೋಡ್ತಾ ಇದ್ದೀವಿ. ಮತ್ತೊಂದು ಇಂಪಾರ್ಟೆಂಟ್ ಪಾರ್ಟಿಗೆ ಹೋಗೋಣ ನಾವೀಗ. ಹೊರಗಡೆ ಪ್ರತಿಯೊಂದು ಕಂಬ ಒಂದೊಂದು ಥರ ಇದೆ. ಇಲ್ಲಿ 4 ಕಂಬ ಒಂದೇ ಥರ ಇದೆ. ಹೌದು ಸರ್. 4 ಕಂಬ ಒಂಥರ ಇದೆ ನೋಡಿ. 4 ಕಂಬನೂ ಇಲ್ಲಿ ರುದ್ರಕಾಂತನೇ ಮಾಡಿದ್ದಾನೆ ಇಲ್ಲಿ. ಅಂದರೆ ಸರ್ ಈಗ ನೋಡಿ, ಯಾವುದೇ ಒಂದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಶಿಲ್ಪಿಗಳಿಗೆ ಒಂದು ಸ್ವಾತಂತ್ರ್ಯ ಇತ್ತು ಅಂತ ನಾನು ಹೇಳಿದೆ. ಅವರು ಬ್ರಹ್ಮಕಾಂತ ಆದರೂ ಮಾಡ್ಬೋದು, ರುದ್ರಕಾಂತ ಆದರೂ ಮಾಡ್ಬೋದು. ಇನ್ನೊಂದು ವಿಷ್ಣುಕಾಂತ ಅಂತ ವೆರೈಟಿ ಬರುತ್ತೆ. ನಾವು ಮುಂದೆ ಲಕ್ಕುಂಡಿಯಲ್ಲಿ ನೋಡ್ಬೋದು. ವಿಷ್ಣುಕಾಂತ, ರುದ್ರಕಾಂತ, ಬ್ರಹ್ಮಕಾಂತ, ಆಮೇಲೆ ಹೀಗೆ ಬೇರೆ ಬೇರೆ ವೆರೈಟೀಸ್ ಕಂಬಗಳನ್ನು ಕೂಡ ನಾವು ನೋಡ್ಬೋದು. ಆದರೆ ಇಲ್ಲಿ ಏನು ಮಾಡಿದ್ದಾನೆ ಇವನು, ಒಂದೇ ಈ ರುದ್ರಕಾಂತದ 4 ಸ್ತಂಭಗಳನ್ನು ಕೂಡ ಇಲ್ಲಿ ತೋರಿಸಿದ್ದಾನೆ. ಈ ನವರಂಗದ ಮತ್ತೊಂದು ವಿಶೇಷತೆ ಅಂದರೆ, ಸ್ವಲ್ಪ ನೀವು ಈ ಕಡೆ ನೋಡಿ ಸರ್, ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಸರ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೂಪರ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದೇವಕೋಷ್ಠ ಅಂತ ನಾವು ಇದನ್ನ ಕರಿತಾ ಇದ್ದೀವಿ. ಕೋಷ್ಠ ಅಂದರೆ ಒಂದು ಬ್ಲಾಕ್, ಒಂದು ಮಾಡು ಅಂತೀವಲ್ಲ ನಾವು. ಈಗ ನೀವು ಮನೆ ಕಟ್ಟಿಸುವಾಗ ನಿಮ್ಮ ವಾರ್ಡ್ರೋಬ್ ಮಾಡಿರ್ತೀರ ತಾನೆ ನೀವು, ವಾರ್ಡ್ರೋಬ್. ಆ ವಾರ್ಡ್ರೋಬಲ್ಲಿ ನಿಮ್ಗೆ ಬೇಕಾದ ವಸ್ತುಗಳೆಲ್ಲ ಇಡ್ತೀರಲ್ಲ ನೀವು. ಆ ಕಾನ್ಸೆಪ್ಟನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಈಗ ನೆನಪು ಮಾಡ್ಕೊಬಿಟ್ಟು ಇಲ್ಲಿ ಮುಖ್ಯ ದೇವತೆ ಶಿವ. ಆ ದೇವತೆಗೆ ಸಂಬಂಧಪಟ್ಟದ್ದೇ ಇರಬಹುದು ಅಥವಾ ಮತ್ಯಾವುದೇ ದೇವತೆ ಇರಬಹುದು. ಆ ದೇವತೆಗಳನ್ನು ಕೂಡ ಇಡುವಂತಹ ಒಂದು ಮಾಡು. ಸೊ ಬ್ಲಾಕ್. ಸೊ ಅವುಗಳಿಗೆ ನಾವು ದೇವಕೋಷ್ಠಗಳು ಅಂತ ಕರಿತೀವಿ. ದಿಸ್ ಈಸ್ ನಥಿಂಗ್ ಬಟ್ ಲೈಕ್ ಎ ಮಿನಿಯೇಚರ್ ಮಾಡೆಲ್ ಆಫ್ ಎ ಟೆಂಪಲ್ ಅಂತ ನಾವು ಹೇಳ್ಬೋದು. ಈ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಒಂದು ದ್ವಾರದಲ್ಲಿ ದೇವಸ್ಥಾನ ಇದೆ, ಎಲ್ಲ ಇದೆ ತಾನೇ. ಆ ಕಾನ್ಸೆಪ್ಟನ್ನು ನೆನಪು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 2 ಕಂಬಗಳಿವೆ. ಕಂಬಗಳ ಮೇಲೆ ದ್ವಾರಬಂಧ ಇದೆ. ದ್ವಾರಬಂಧದ ಮೇಲೆ ಲಲಾಟಬಿಂಬ ಇದೆ. ಲಲಾಟಬಿಂಬದಲ್ಲಿ ಗಜಲಕ್ಷ್ಮಿ ಇದೆ. ಗಜಲಕ್ಷ್ಮಿಯ ಮೇಲೆ ಏನಿದೆ, ಶಿಖರ ಇದೆ. ಶಿಖರದ ಒಳಗಡೆ ಇಲ್ಲಿ ದೇವರಿದೆ. ಇದು ಆ್ಯಕ್ಚುಲಿ ನೋಡಿ ಸರ್, ಈ ಅಳತೆಯನ್ನು ನೋಡಿದರೆ ಅನಂತ ಶಯನ ಅಂತ ಒಂದು ಶಿಲ್ಪ ಬರ್ತದೆ. ವಿಷ್ಣು ಸ್ಲೀಪಿಂಗ್ ನೋಡಿದಿರ ನೀವು, ಬೇರೆ ಬೇರೆ ಕಡೆ ಇದೆಯಲ್ಲ ನಮ್ಮ. ಎಸ್, ಇಲ್ಲಿ ಅನಂತ ಶಯನ ಇತ್ತು ಅಂತ ವಿದ್ವಾಂಸರ ಅಭಿಪ್ರಾಯ. ಯಾಕೆಂದರೆ ಇಷ್ಟು ಉದ್ದವಾಗಿರುವ ಶಿಲ್ಪ ಇರಬೇಕು ಅಂದರೆ ಮಲಗಿರುವ ಶಿಲ್ಪ ಇರಬೇಕು ಅಂತ ಅರ್ಥ. ಸೊ ಅದು ಒಂದು ಊಹೆ. ಇಲ್ಲಿ ಅನಂತಶಯನ ಶಿಲ್ಪ ಇರ್ಬೋದೇನೋ ಅಂತ ಒಂದು ಊಹೆ. ನೆಕ್ಸ್ಟ್ ನೋಡಿ, ಇನ್ನೊಂದು ನೋಡಿ, ಇಲ್ಲಿ ಅದೇ ರೀತಿ ಇಲ್ಲೊಂದು ಶಿಲ್ಪ, ಇದೊಂದು ದೇವಕೋಷ್ಠ, ಇದೊಂದು ಕೂಡ ಒಂದು ಮಿನಿಯೇಚರ್. ಇಲ್ಲೆಲ್ಲ ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಒಬ್ಬೊಬ್ಬ ಈ ಪರಿವಾರ ದೇವತೆಗಳು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ನಮ್ಮ ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ. ಆಗಮಿಕಗಳು ಅಂತ ಇವೆ. ಶೈವಾಗಮ, ವೈಷ್ಣವಾಗಮ ಅಂತ ಒಂದು ದೊಡ್ಡ ಪರಂಪರೆ ಇದೆ. ಆಗಮಿಕಗಳು ಅಂದರೆ ದೇವ ಪೂಜಾ ಪದ್ಧತಿಗಳು ಮತ್ತು ದೇವಾಲಯ ನಿರ್ಮಾಣದ ಶಾಸ್ತ್ರ ಸೂತ್ರಗಳು ಅಂತ ದೊಡ್ಡ ಶಾಸ್ತ್ರನೇ ಇದೆ ಅದು. ಆಗಮಗಳ ಪ್ರಕಾರವಾಗಿ ಏನು ಮಾಡುತ್ತಿದ್ರು ಅಂದರೆ, ಈಗ ಶಿವ ಇದ್ದರೆ ಆ ಶಿವಗೆ ಸಂಬಂಧಪಟ್ಟಂತಹ ದೇವತೆಗಳು. ನಮ್ಮ ಭಾಗದಲ್ಲಿ, ನಮ್ಮ ನಾರ್ತ್ ಕರ್ನಾಟಕ, ಕೊಪ್ಪಳ, ಗದಗ, ಧಾರವಾಡ ಈ ಡಿಸ್ಟಿಕ್ಗಳಲ್ಲಿ ಹೆಚ್ಚಾಗಿ ನಮಗೆ ಮಹಿಷಾಸುರ ಮರ್ದಿನಿ ಮತ್ತು ಗಣಪತಿ ಮತ್ತು ಮಹಿಷಾಸುರ ಮರ್ದಿನಿ ದೇವಾಲಯಗಳು ಕಾಮನ್ ಸರ್ವ್. ಎಲ್ಲ ಕಡೆಯೂ ಮಹಿಷಾಸುರ ಮರ್ದಿನಿ ಒಂದು ದೇವಾಲಯ, ಒಂದು ಮೂರ್ತಿ ಇರ್ತದೆ. ಒಂದು ಗಜಾನ ಮೂರ್ತಿ. ನೀವು ತ್ರಿಕುಟೇಶ್ವರ ದೇವಾಲಯ ನೀವು ನೋಡಿದಿರಿ ಅಂತಂದರೆ ಅಲ್ಲಿದೆ ನೋಡಿ, ಮಹಿಷಾಸುರ ಮರ್ದಿನಿ ಮತ್ತು ಗಣಪತಿ. ಆ ದೇವರಿಗೆ ನೋಡಿ, ಇಲ್ಲಿ ದೇವಕೋಷ್ಠಗಳನ್ನ ಸ್ವಲ್ಪ ಈ ಕಡೆ ಬನ್ನಿ. ಅಲ್ಲೊಂದು ದೇವಕೋಷ್ಠ ಇದೆ ನೋಡಿ, ಅದನ್ನು ತಗೋಬಹುದು. ಅಲ್ಲೊಂದು ದೇವಕೋಷ್ಠ ಇದೆ, ಕಾರ್ನರಲ್ಲಿ ಮತ್ತೊಂದು ದೇವಕೋಷ್ಠ ಇದೆ, ಈ ಕಡೆ ಮತ್ತೊಂದು ದೇವಕೋಷ್ಠ ಇದೆ. ಎಸ್ ಸರ್, ನಾಲ್ಕು ಕಡೆನೂ ಆ ದೇವಾಲಯದ ಒಂದು ವಿಸ್ತಾರದ ಆಧಾರದ ಮೇಲೆ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ, ಈ ದೇವಕೋಷ್ಠಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಸ್ವಲ್ಪ ಇಲ್ಲಿ ಬನ್ನಿ ಸರ್. ಈಗ ಎಸ್, ಇಲ್ಲಿ ಬನ್ನಿ ಸರ್. ಸ್ವಲ್ಪ ಬೆಳಕನ್ನು ಇಲ್ಲಿ ಬಿಡಿ.
ನಾವು ಮಕರ ತೋರಣ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನವಲಿಂಗೇಶ್ವರ ದೇವಾಲಯದಲ್ಲಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಕರ ತೋರಣವನ್ನು ಕೆತ್ತಿದ್ದಾನೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್. ಎಸ್ ಸರ್. ನಮ್ಮ ಯಾವ್ದು ಸರ್ ಅದು, ನಮ್ಮ ಕುಕನೂರು ಮಹಾಮಾಯಿ ದೇವಾಲಯದಲ್ಲಿ ಮತ್ತು ನವಲಿಂಗೇಶ್ವರ ದೇವಾಲಯದಲ್ಲಿ ಒಂದು ಸಣ್ಣ ಪ್ರಮಾಣದ ನಾವು ನೋಡಿದ್ವಿ. ಆದರೆ ಇಲ್ಲಿ ಇಟಗಿ ಮಹಾದೇವದಲ್ಲಿ ಇದನ್ನು ಬಹಳ ಸುಂದರವಾಗಿ ಕೆತ್ತಿದ್ದಾನೆ. ಇದು ಒಂದು ಸ್ಪೆಷಲ್ ಡೆಕೋರೇಷನ್ ಸಪರೇಟಿಂಗ್ ದಿ ಅಂತರಾಳ ಆಫ್ ದ ಟೆಂಪಲ್ ಅಂತ ನಾನು ಹೇಳಿದೆ. ನೆಕ್ಸ್ಟ್ ಭಾಗನೇ ಅಂತರಾಳ. ಆ ಭಾಗವನ್ನು ಸಪ್ರೇಟ್ ಮಾಡಲಿಕ್ಕೆ 2 ಪಿಲ್ಲರ್ಗಳನ್ನು ತೆಗೆದುಕೊಂಡಿದ್ದಾನೆ. ಇಲ್ಲಿ ಸೆಂಟ್ರಲ್ಲಿ ಪೂರ್ಣ ಪ್ರಮಾಣದ ಪಿಲ್ಲರ್ ಇವೆ, 4 ಪಿಲ್ಲರ್ಗಳಿವೆ. ಈ ಪಿಲ್ಲರ್ಗಳ ಮೇಲೆ ಒಂದು ಮಕರ ತೋರಣವನ್ನು ಬಹಳ ಸುಂದರವಾಗಿ ಕೆತ್ತಿದ್ದಾನೆ. ಸ್ವಲ್ಪ ನೀವು ಝೂಮ್ ಮಾಡಿದರೆ ಅಲ್ಲಿ ನೋಡಿ 2 ಮೊಸಳೆಗಳಿವೆ, ದಟ್ ಈಸ್ ಮಕರಗಳಿವೆ. ಆ ಮಕರಗಳ ಬಾಯಿಂದ ತೋರಣ ಹೊರಹೊಮ್ತಾ ಇದೆ. ಆ ತೋರಣದ ಮೇಲ್ಭಾಗದಲ್ಲಿ ಕೀರ್ತಿ ಮುಖ ಇದೆ. ಆ ಕೀರ್ತಿ ಮುಖದ ಕೆಳಭಾಗಕ್ಕೆ ನೀವು ಬಂದರೆ ಅಲ್ಲಿ ನಾಟ್ಯ ಶಿವ ಇದ್ದಾನೆ. ಒನ್ಸ್ ಅಗೇನ್ ದಿ ಅಧಿದೇವತೆ ದಿ ನಟರಾಜ ಇದ್ದಾನೆ. ಯಾಕಂದರೆ ಇದು ಶೈವ ದೇವಸ್ಥಾನ ಆಗಿರೋದ್ರಿಂದ ಸೆಂಟ್ರಲಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಶಿವನನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ. ಹೌದಾ? ಆ ಕಡೆ ಈ ಕಡೆ 2 ಮೂರ್ತಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ವಿಷ್ಣುವಿನ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ವಿಷ್ಣು, ಮತ್ತೊಂದು ಕಡೆ ಶಿವನ ಒಂದು ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಭಾಳ ವಿಶೇಷವಾದಂತಹ ನಾವು ಬ್ರಹ್ಮನ ನೋಡ್ತಾ ಇದ್ವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವತೆಗಳನ್ನು ಬಹಳ ಸುಂದರವಾಗಿ ತೋರಣಗಳ ಒಂದು ಮಧ್ಯದಲ್ಲಿ ಕಂಡರಿಸಲಾಗಿದೆ. ಇದೊಂದು ಭಾಳ ಇಟಗಿ ಮಹಾದೇವದ ಭಾಳ ಒಂದು ವಿಶೇಷತೆ ಅಂತ ನಾವು ಹೇಳ್ಬೋದು ಸರ್. ಅಂದರೆ ನೋಡಿ ಸರ್, ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರಿಗೂ ಸ್ಥಾನ ಕೊಟ್ಟಿದ್ದಾರೆ. ಆಗ 1000 ವರ್ಷದ ಹಿಂದೆ ಅವ್ರು ಯಾವುದೇ ಈ ಏನಂತಾರೆ ಆ ಪಂಥ ಈ ಪಂಥ ಅಂದ್ಕೊಂಡು ಧಾರ್ಮಿಕ ಸಾಮರಸ್ಯ ಆ ಕಾಲದಲ್ಲಿನೇ ಇತ್ತು ಅಂತ ನಾವು ಹೇಳ್ಬೋದು. ಇದರ ಆಧಾರದ ಮೇಲೆ ಬಹಳ ಸುಂದರವಾಗಿ ಕೆತ್ತನೆ ಸರ್. ದೇವಾಲಯವನ್ನು ನಾವು 2 ರೀತಿ ವಿಭಜನೆ ಮಾಡ್ಬೋದು ಅಂತ ನಾನು ಆಗಲೇ ಹೇಳಿದೆ. ಹೊರಗಿನ ಭಾಗಗಳನ್ನು ನಾವು ಊರ್ಧ್ವಮುಖ ರಚನೆ ಅಂತ ಕರಿತೀವಿ ಶಾಸ್ತ್ರ ಗ್ರಂಥಗಳಲ್ಲಿ. ಒಳಗಿನ ಭಾಗಗಳನ್ನ ತಿರುನ್ಮುಖ ರಚನೆಗಳು ಅಂತ ಕರಿತೀವಿ. ಫಸ್ಟಿಗೆ ನಾವು ಬಂದ್ವಿ ತೆರೆದ ಸಭಾಮಂಟಪ, ನಂತರ ಬಂದ್ವಿ ನಾವು ನವರಂಗ. ಈಗ ನೋಡಿ ನಾವು ಈ ಗರ್ಭಗೃಹದ ಮುಂದಿನ ಭಾಗ ಇದೆ ನೋಡಿ, ಇದನ್ನು ನಾವು ಅಂತರಾಳ ಅಂತ ಕರಿತಾ ಇದ್ದೀವಿ. ಈ ಡೋರ್ ಆದ ತಕ್ಷಣ ಬರೋದನ್ನ ಅಂತರಾಳ ಅಂತ. ಇದಕ್ಕೆ ಸುಖನಾಸಿ ಅಂತ ಕೂಡ ಕರಿತಾ ಇದ್ದಾರೆ. ಇದು ಮೇಲ್ಗಡೆ ಕೂಡ ಒಂದು ವಿಶೇಷವಾದಂಥ ಭಾಗ ಇದೆ. ಸುಖನಾಸಿ ನೆನಪನ್ನ ಇಟ್ಕೊಳ್ಳಿ ಸರ್. ಅದನ್ನೇ ಮತ್ತೆ ಇಲ್ಲಿ ನಾವು ರೆಫರೆನ್ಸ್ ಮಾಡೋಣ. ಮತ್ತೆ ನೀವು ದ್ವಾರದ ಕೆತ್ತನೆ ನೋಡ್ಬೋದು ಸರ್. ಇಲ್ಲಿ ನೋಡಿ ಅಷ್ಟು ಬ್ಯೂಟಿಫುಲ್ ಆಗಿ ಒಟ್ಟು ಇಲ್ಲಿ ಪಂಚಶಾಖಾ ಮಾದರಿಯ ದ್ವಾರಬಂಧವನ್ನು ನೋಡ್ಬೋದು ನಾವು. ಸಭಾಮಂಟಪದ ಎಂಟ್ರೆನ್ಸಿಗೆ 9 ಭಾಗಗಳನ್ನು ನೋಡಿದ್ವಿ ನಾವು. ಹೌದಾ? ಇಲ್ಲಿ ನಾವು ಪಂಚಭಾಗಗಳನ್ನು ನೋಡ್ಬೋದು ನೋಡಿ. ಒಂದರಲ್ಲಿ ವೃಕ್ಷಗಳ ಡಿಸೈನ್ ಇದೆ ಆರಂಭದಲ್ಲಿ, ನಂತರ ಜೋಡಿ ಶಿಲ್ಪಗಳು, ಮಿಥುನ ಶಿಲ್ಪಗಳು, ನಂತರ ನೋಡಿ ಸರ್ ಒಂದು ಕುಂಭ ಇದೆ ನೋಡಿ ಸರ್. ಬಹಳ ವಿಶೇಷವಾಗಿ ಈ ಕಡೆ 2 ಕಡೆ ಸೈಡಿಗೆ ಈ ಪೂರ್ಣ ಕುಂಭ ಇಸ್ ಅ ವೆರಿ ಆಸ್ಪಿಷಿಯಸ್ ಸಿಂಬಾಲ್ ಅಂತ ನಾವು ಕರಿತಾ ಇದ್ದೀವಿ. ಈ ಪೂರ್ಣ ಕುಂಭ ಸ್ವಾಗತ ಅಂತೀವಲ್ಲ. ನೀವು ಪೂಜೆ ಗೀಜೆ ಮನೆಯಲ್ಲಿ ಮಾಡುವಾಗ ಕಲಶ ಇಟ್ಟಿರ್ತೀವಿ ತಾನೆ ನಾವು. ಆ ಕಲಶದ ಮೇಲೆ ಒಂದು ತೆಂಗಿನಕಾಯಲ್ಲಿ ಇಡ್ತೀವಲ್ಲ. ಸೊ ಒಂದು ಶುಭ ಸಂಕೇತವಾಗಿ ಇಲ್ಲಿ ದೇವಸ್ಥಾನವು ಕೂಡ ಬಹಳ ಶುಭವಾದದಕ್ಕೆ ಶುಭ ಸಂಕೇತ. ಮತ್ತೆ ಮೇಲ್ಗಡೆ ಬನ್ನಿ ಸರ್, ಸೆಂಟರಿಗೆ ಲಲಾಟ ಬಿಂಬದಲ್ಲಿ ಕಲ್ಯಾಣ ಚಾಲುಕ್ಯರ ಗಜಲಕ್ಷ್ಮಿ ಇದೆ. ಕೆಳಭಾಗದಲ್ಲಿ ಬನ್ನಿ, ಸ್ವಲ್ಪ ಈ ದ್ವಾರ ಬಂದು ಕೆಳಭಾಗದಲ್ಲಿ ಬನ್ನಿ ಸರ್. ಅಲ್ಲಿ ನೋಡಿ ಚಾಮರಧಾರಣೀಯರು, ಸೇವಕಿಯರು ಅವರ ಶಿಲ್ಪಗಳಿವೆ. ಅದರ ಮೇಲ್ಗಡೆ ನೋಡಿ ಪಂಜರದ ಒಂದು ಅಲಂಕಾರ ಇದೆ, ಯಾವ ರೀತಿ ಸುಂದರವಾದಂಥ ಅಲಂಕಾರ ಇದೆ. ಎಸ್. ಆಮೇಲೆ ನೀವು ಒಳಭಾಗಕ್ಕೆ ಬಂದರೆ ಅಲ್ಲಿ ನಮ್ಮ ಈಶ್ವರನ ಲಿಂಗು ರೂಪದಲ್ಲಿ ಇದೆ. ಇದು ಮಹಾದೇವ ದೇವಾಲಯ. ಶಿವನ ಒಂದು ದೇವರ ದೇವ ಅನ್ನೋ ರೀತಿಯಲ್ಲಿ ಒಂದು ಈಶ್ವರಲಿಂಗ ಮಹಾದೇವ ದೇವಾಲಯ ಇದೆ. ಸೊ ಇದು ನಮ್ಮ ಈ ದೇವಾಲಯದ ಒಳಗಿನ ಭಾಗಗಳು ಸರ್. ನಾವು ದೇವಾಲಯದ ಒಳಗಿನ ಭಾಗಗಳನ್ನು ನೋಡಿದ ಮೇಲೆ ದೇವಾಲಯದ ಹೊರಗಿನ ಭಾಗಗಳನ್ನು ನೋಡೋಣ. ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯದ ಹೊರಗಿನ ಭಾಗಗಳಿಗೆ ಅಥವಾ ಒಂದು ದೇವಾಲಯದ ಒಳಗಿನ ಭಾಗಗಳಿಗೆ ಈ ಶಾಸ್ತ್ರಕಾರರು, ವಿದ್ವಾಂಸರು, ವಾಸ್ತುಶಿಲ್ಪ ಕಲಾ ತಜ್ಞರು ಊರ್ಧ್ವಮುಖ ರಚನೆಗಳು ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಊರ್ಧ್ವಮುಖ ಅಂದರೆ ಮೇಲ್ಭಾಗದ ರಚನೆ, ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋಗೋದು. ಸ್ವಲ್ಪ ನೀವು ಈ ಕೆಳಭಾಗಕ್ಕೆ ಬಂದುಬಿಟ್ರೆ, ಈ ಕೆಳಭಾಗ ಇದೆ ನೋಡಿ ಇಲ್ಲಿ, ಈ ಭಾಗಕ್ಕೆ ಸ್ವಲ್ಪ ಹತ್ತಿರಕ್ಕೆ ಹೋಗೋಣ. ಈ ಕೆಳಭಾಗಕ್ಕೆ ಬಿಟ್ಟರೆ ಇದಕ್ಕೆ ನಾವು ಅಧಿಷ್ಠಾನ ಭಾಗ ಅಂತ ನಾವು ಕರಿತಾ ಇದ್ದೀವಿ. ಅಧಿಷ್ಠಾನ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಬೇಸ್ಮೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳಿವೆ. ಈ ಅಧಿಷ್ಠಾನ ಭಾಗ ಇದು ಇಡೀ ದೇವಾಲಯಕ್ಕೆ ಒಂದು ಆಧಾರ ಸ್ತಂಭ. ಇದು ಕನ್ಸ್ಟ್ರಕ್ಷನ್ ಪರ್ಪಸ್. ಈ ಭಾಗದಿಂದ ಮೇಲ್ಭಾಗದ ಭಾಗ ಅಲ್ಲಿವರೆಗೂ ಇದೆ ನೋಡಿ, ಆ ಭಾಗದವರೆಗೂ ಅದನ್ನ ನಾವು ಭಿತ್ತಿ ಅಂತ ಕರಿತಾ ಇದ್ದೀವಿ. ಇದು ವಾಲು. ಈ ವಾಲಲ್ಲಿ ನೋಡಿ ಅವ್ನು ಏನ್ ಮಾಡಿರ್ತಾನೆ, ಇಲ್ಲಿ ಪ್ರೊಜೆಕ್ಷನ್ಸ್ ಕೊಟ್ಟಿರ್ತಾನೆ. ಪ್ರೊಜೆಕ್ಷನ್ ಅಂದ್ರೆ ಕನ್ನಡದಲ್ಲಿ ಹಿಂಚಾಚು ಮುಂಚಾಚು ಅಂತ ನಾವು ಕರಿತಾ ಇದ್ದೀವಿ. ಇಲ್ಲಿ ಮುಂಭಾಗ ಬಂದಿದೆ ಹಿಂಚಾಚು,
ಇಲ್ಲಿ ಹಿಂದ್ ಬಂದಿದೆ, ಇಲ್ಲಿ ಮುಂದ್ ಬಂದಿದೆ, ಇಲ್ಲಿ ಮುಂದ್ ಬಂದಿದೆ, ಇಲ್ಲಿ ಹಿಂದ್ ಬಂದಿದೆ. Yes. ಈ ಹಿಂಚಾಚು ಮುಂಚಾಚುಗಳು ಇವು ನಮ್ಮ ಕಲ್ಯಾಣ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪದ ಸ್ಪೆಷಾಲಿಟಿಗಳು ಇವು. Okay. ಈ ಹಿಂಚಾಚು ಮುಂಚಾಚು ಬಂದಾಗ ನಿಮ್ಗೆ ಇಲ್ಲಿ ಸ್ಪೇಸ್ ಸಿಗುತ್ತೆ ನೋಡಿ, ಸ್ಪೇಸ್, Yes. ಅವಕಾಶ. ಈ ಸ್ಪೇಸ್ ಅಲ್ಲಿ ಮೂರ್ತಿಗಳನ್ನ ಡಿಸೈನ್ಗಳನ್ನ ಮಾಡ್ತಾರೆ. ನಾವು ಒಳಭಾಗದಲ್ಲಿ ನಮ್ಮ ನವರಂಗದಲ್ಲಿ ದೇವಕೋಷ್ಠ ನೋಡಿದ್ವಲ್ಲ, ಅಂತದೇ ಒಂದು ದೇವಕೋಷ್ಠವನ್ನ ನೀವಿಲ್ಲಿ ನೋಡಬಹುದು. ಇಲ್ಲಿ ಒಂದು ಮಿನಿಯೇಚರ್ ಮಾಡೆಲ್ ಆಫ್ ಎ ಟೆಂಪಲ್. ಇಲ್ಲಿ ಒಂದು ದೇವತಾ ಮೂರ್ತಿ ಇರ್ತಾ ಇತ್ತು, ಈಗಿಲ್ಲ ಅದು. ನೋಡಿ ಇಲ್ಲಿ ಇತ್ತು ನೋಡೋದಕ್ಕೆ ಇದೆ ನೋಡಿ. ಹಾ, ಎಸ್ 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 ಎಕ್ಸಾಕ್ಟ್ಲಿ ಸರ್. ನೋಡಿ ಬಹಳ ವಿಶೇಷವಾದಂಥ ಒಂದು ಕೆತ್ತನೆ. ಸ್ವಲ್ಪ ಹಾಗೆ ಹಿಂದಕ್ಕೆ ಬನ್ನಿ ಸರ್, ಹಿಂದಕ್ಕೆ ಬನ್ನಿ. ಹಾಗೆ ಇಲ್ಲಿ ನೋಡಿ, ಈಗ ಈ ದೇವಕೋಷ್ಠದ ಮೇಲ್ಭಾಗದಲ್ಲಿ ನೋಡಿ ಶಿಖರ. ಹೌದು. ಸೊ ಇಲ್ಲೇನು ಮಾಡ್ತಾ ಇದ್ರು ಇವರು ಅಂದರೆ, ನಮ್ಮ ಭಾರತೀಯ ವಾಸ್ತುಕಲಾ ಪರಂಪರೆಯಲ್ಲಿ ಶಿಖರಗಳನ್ನು ಬೇರೆ ಬೇರೆ ರೀತಿ ವರ್ಗೀಕರಣ ಮಾಡಿದ್ದಾರೆ. ನಾಗರ, ವೇಸರ, ದ್ರಾವಿಡ ಅಂತ. ದ್ರಾವಿಡ ಸೌತ್ ಇಂಡಿಯನ್ ಮಾಡೆಲ್, ನಾಗರ ನಾರ್ತ್ ಇಂಡಿಯನ್ ಮಾಡೆಲ್, ವೇಸರ ಅಂದರೆ ಬೋತ್ ಮಿಕ್ಸ್ಚರ್ ಆಫ್ ನಾರ್ತ್ ಆ್ಯಂಡ್ ಸೌತ್. ಸೊ ಇವೆಲ್ಲ ನಮ್ಮ ಕಾಂಬಿನೇಷನ್ ಶಿಖರಗಳ ಬೇರೆ ಬೇರೆ ಶೈಲಿಗಳು. ಸೊ ಇಲ್ಲಿ ಶಿಲ್ಪಿಗಳು ಏನು ಮಾಡಿದ್ದಾರೆ ಅಂದರೆ, ಆ ಎಲ್ಲ ಶೈಲಿಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದು ಎಕ್ಸಾಂಪಲ್ ತೋರಿಸ್ತಾ ಹೋಗಿದ್ದಾರೆ. ಹಲವು ಶಿಖರಗಳು ನೋಡಿ. ಇಲ್ಲಿ ಇದು ದ್ರಾವಿಡ ಮಾದರಿಯ ಶಿಖರವನ್ನು ಇಲ್ಲಿ ತೋರಿಸಿಬಿಟ್ಟಿದ್ದಾರೆ ನಾವು. ದ್ರಾವಿಡ ಮಾದರಿ ನಮ್ಮ ಮಾದರಿ ತಮಿಳ್ನಾಡು ಟೆಂಪಲ್ಸ್ ಇದಾವೆಲ್ಲ. ಎಸ್, ಎಕ್ಸಾಂಪಲ್ ಈ ಮಹಾಬಲಿಪುರಂ, ತಂಜಾವೂರು, ಅಲ್ಲೆಲ್ಲ ಬರುವಂತ ಬೃಹದೀಶ್ವರ, ಆ ರೀತಿಯ ಒಂದು ಗೋಪುರ ಮಾಡೆಲ್ ಹೇಗಿರ್ಬೋದು ಅನ್ನೋದನ್ನ ತೋರಿಸಿದ್ದಾನೆ. ಅದ್ರ ಮೇಲ್ಭಾಗಕ್ಕೆ ಬಂದ್ರೆ ಇದಕ್ಕೆ ನಾವು ಕೋಷ್ಟ ಪಂಜರ ಅಂತ ಕರಿತಾ ಇದೀವಿ. ವಾಸ್ತುಶಿಲ್ಪ ಶೈಲಿಯ ಹೆಸರಿದು, ಕೋಷ್ಟ ಪಂಜರ. ನೋಡಿ ಅದು ಹೇಗೆ ಒಂದು ನಾಗರಹಾವಿನ ರೀತಿಯಲ್ಲಿ ಇರ್ಬೋದು ಅಥವಾ ಒಂದು ಡಿಸೈನ್ ಆಗಿರ್ಬೋದು, ಮೇಲ್ಗಡೆ ತೋರಿಸ್ತಾ ಹೋಗಿದ್ದಾನೆ. ಅದ್ರ ಮೇಲ್ಭಾಗದಲ್ಲಿ ಒಂದು ಕೀರ್ತಿಮುಖ ಅಂತ ಇದೆ. ಈ ಕೀರ್ತಿಮುಖ ರಿಪಿಟೇಷನ್ ಶಬ್ದ ಬರ್ತದೆ ನೋಡಿ. ಪುರಾಣದಲ್ಲಿ ಬಹಳ ಒಂದು ವಿಶೇಷ ಇದೆ ಕೀರ್ತಿಮುಖ. ನೋಡಿ ಅದ್ರ ಬಾಯಿ ನೋಡಿ, ಅಗಲವಾದ ನಾಸಿಕ, ಮೂಗು ನೋಡಿ, ಕಣ್ಣುಗಡ್ಡೆಗಳು ಹೊರಗೆ ಬರ್ತಾ ಇವೆ ನೋಡಿ. ಸ್ವಲ್ಪ ಅದನ್ನು ನೀವು ಝೂಮ್ ಮಾಡಿ ನೀವು ತೋರಿಸ್ಬಿಟ್ರೆ ಇದು ಒಂದು ಕಥೆ ಇದೆ. ಇವನು ಶಿವನ ಒಬ್ಬ ಭಕ್ತ ಗಣ. ಇವನು ಶಿವನನ್ನು ಅಪಾರವಾಗಿ ನಡ್ಕೊಳ್ತಾ ಇದ್ದ. ಇವನು ಸದಾ ಕಾಲ ತಿನ್ನುವಂತಹ ಒಬ್ಬ ಗಣ. ಇವನು ಬರೀ ತಿನ್ನಬೇಕು ಅನ್ನುವಂಥದ್ದು ಇದು. ಶಿವ ಏನೋ ಒಂದು ಶಾಪ ಕೊಟ್ಬಿಟ್ಟಾಗ ಅವನ ಮುಖ ಮಾತ್ರ ಉಳಿತಂತೆ. ಆವಾಗ ಅವನು ಶಿವನೇ ತಪ್ಪಾಯಿತು, ನಾನು ನಿನ್ನ ಭಕ್ತ ಅಂತ ಬೇಡ್ಕೊಂಡಾಗ, ನೀನು ಒಂದು ಮಂಗಲಮಯವಾದ ಚಿಹ್ನೆಯಾಗಿ ಇರು, ಎಲ್ಲ ದೇವಸ್ಥಾನಗಳಲ್ಲಿ, ದೇವಾಲಯದ ಭಾಗಗಳಲ್ಲಿ ಶುಭ ಸಂಕೇತವಾಗಿ ಇರು ಅಂತ ಶಿವ ಆಶೀರ್ವಾದ ಕೊಟ್ಬಿಟ್ಟಂತೆ. ಇದು ಕೀರ್ತಿಮುಖ. ಅದೇ ಒಂದು ಪೌರಾಣಿಕ. ಸೊ ದೇವಾಲಯದ ಕೀರ್ತಿಯನ್ನು, ಶಿವನ ಕೀರ್ತಿಯನ್ನು, ಭಗವಂತನ ಕೀರ್ತಿಯನ್ನು ಸಾರ್ತಾ ಇರೋದಕ್ಕೆ ಈ ಕೀರ್ತಿಮುಖ ರಿಪಿಟೇಷನ್ ಆಫ್ ಎ ಟೈಪ್ ನೋಡಿ ಸರ್. ಇದೆ ನೋಡಿ, ಒಂದು ರಿಪಿಟೇಷನ್ ಸೇಮ್ ಅಲ್ಲಿದೆ ನೋಡಿ. ಸೆಕೆಂಡ್ ಟೈಪ್ ನೋಡಿ, ಉದ್ದಕ್ಕಿದೆ ನೋಡಿ ಸರ್. ಅದು ನಾಗರ ಶೈಲಿಯ ದೇವಾಲಯ ಶಿಖರ. ಇಲ್ಲಿ ದ್ರಾವಿಡ ಶೈಲಿಯ ದೇವಾಲಯ ಶಿಖರ. ಹೀಗೆ ಬೇರೆ ಬೇರೆ ವೆರೈಟೀಸ್ಗಳನ್ನ ತೋರಿಸ್ತಾ ಹೋಗ್ತಾನೆ. 1 2 3 4 5 5 ಹಂತದಲ್ಲಿದೆ ನೋಡಿ ಸರ್. ಹೌದಾ? ಐದು ತಾನೆ. ಇದಕ್ಕೆ ಪಂಚತಲ ದ್ರಾವಿಡ ವಿಮಾನ ಅಂತ ಒಂದು ಹೆಸರನ್ನ ಇದಕ್ಕೆ ಕೊಟ್ಟಿದ್ದಾರೆ. ಇದನ್ನ ಎಕ್ಸಾಕ್ಟ್ ಆಗಿ ನಾವು ಹೇಳಲಿಕ್ಕಾಗಲ್ಲ. ಯಾಕೆ ಹೇಳಿ, ಅಲ್ಲಿ ನೋಡಿ ಮೇಲ್ಗಡೆ ಅದೇನು ಮಾಡಿದೆ, ಅದು ಶಿಖರದ ಮೇಲ್ಭಾಗ ಬಿದ್ದೋಗ್ಬಿಟ್ಟಿದೆ. ಹೀಗಾಗಿ ಅದು ಲೇಟರ್ ರಿನೋವೇಷನ್, ಅದು ಜೀರ್ಣೋದ್ಧಾರ. ಮೇಲ್ ಪೀಸ್ ನೋಡಿದ್ರು ಸಿಮೆಂಟಿಂದ ಮಾಡಿದ್ದಾರೆ ಇತ್ತೀಚೆಗೆ. ಅದು ಹಳೆದಲ್ಲ ಸರ್. ಅದು ಈಗ ಒಂದು 50-60 ವರ್ಷದ ಹಿಂದೆ ಅದನ್ನ ಸೇರಿಸಿದ್ದಾರೆ, ಬಿದ್ದೋಗಿದ್ದಕ್ಕೆ. ಮೊದಲು ಇಷ್ಟೇ ಹೀಗೆ ಇದೇ ರೀತಿ ಇತ್ತು ಸರ್ ಅದು ಮೇಲ್ಗಡೆವರೆಗೂ. ಆ ಕಲಶ ಸ್ತೂಪಿ ಅಂತ ಕರಿತೀವಿ ನಾವು. ಕಲಶ ಅಂದ್ರೆ ಒಂದು ಬಿಂದಿಗೆ, ಪಾಟ್ ಬಿಂದಿಗೆ, ಅದ್ರ ಮೇಲೆ ಸ್ತೂಪಿ ತುಟ್ಟ ತುದಿದೆ ನೋಡಿ. ಸ್ತೂಪಿ, ಕಲಶ, ಶಿಖರ, ಅಧಿಷ್ಠಾನ, ಭಿತ್ತಿ. ಸೊ ದಿಸ್ ಇಸ್ ದಿ ಪರ್ಫೆಕ್ಟ್ ಆರ್ಕಿಟೆಕ್ಚರ್ ಟೈಪ್ ಆಫ್ ಕಲ್ಯಾಣ ಚಾಲುಕ್ಯ. ಆ ಎಲ್ಲ ಪರ್ಫೆಕ್ಟ್ನೆಸ್ಸನ್ನು ಇಲ್ಲಿ ಮಾಡಿರೋದ್ರಿಂದಲೇ ಇಟಗಿ ಮಹಾದೇವ ದೇವಾಲಯಗಳ ಚಕ್ರವರ್ತಿ ಅಂತ ನಾವು ಕರಿತಾ ಇದ್ದೀವಿ ಸರ್. ಅಂದರೆ ಇದೊಂದು ಪರ್ಫೆಕ್ಟ್ ಮಾಡೆಲ್ ಆಫ್ ಕಲ್ಯಾಣ ಚಾಲುಕ್ಯ. ನೀವು ಐಹೊಳೆ ಬಾದಾಮಿ ಪಟ್ಟಣದಲ್ಲಿ ಹೋಗ್ಬಿಟ್ರೆ ಅಲ್ಲಿ ಬೇರೆನೇ ಸಿಗುತ್ತೆ. ಬೇಲೂರು ಹೈಬಿಡ್ ಹೋಗ್ಬಿಟ್ರೆ ಹೊಯ್ಸಳ ಬೇರೆನೇ ಸಿಗುತ್ತೆ. ಹಂಪಿ ಹೋಗ್ಬಿಟ್ರೆ ಅಲ್ಲಿ ವಿಜಯನಗರ ಬೇರೆ ಸಿಗುತ್ತೆ. ಬಟ್ ನಮ್ಮ ಕಲ್ಯಾಣ ಚಾಲುಕ್ಯ ಏನಿದೆಯಲ್ಲ, ನಮ್ಮ ಏರಿಯಾ ಕೋರ್ ಗ್ರೂಪ್ ಅಂತ, ನಾವು ಕೋರ್ ಏರಿಯಾ ಅಂತ ಕರಿತೇವೆ. ಕೇಂದ್ರ ಪ್ರದೇಶ ಕೊಪ್ಪಳ, ಗದಗ್, ಧಾರವಾಡ, ವಿಜಯಪುರ, ಬಾಗಲಕೋಟೆ, ಗುಲ್ಬರ್ಗ, ಬೀದರ್, ಬಿಜಾಪುರ, ಈ ಎಲ್ಲ ಭಾಗದ ಮುಖ್ಯ ಕಾರಣೀಕರ್ತರು ನಮ್ಮ ಕಲ್ಯಾಣ ಚಾಲುಕ್ಯರೇ. ಅದರಲ್ಲೇ 6ನೇ ವಿಕ್ರಮಾದಿತ್ಯನ ನಿತ್ಯ ಭೂಮಿ ದಾನಿ ಅಂತ ಒಂದು ಕೊಲ್ಲಾಪುರದ ಶಾಸನ ವರ್ಣನೆ ಮಾಡ್ತದೆ. ಅವನು ಎಷ್ಟು ದೊಡ್ಡ ದಾನಿಯಾಗಿದ್ದ ಅಂದರೆ ದಿನಾಲೂ ಒಬ್ಬರಿಗೆ ಭೂಮಿಯನ್ನು ದಾನ ಕೊಡ್ತಿದ್ದಂತೆ. ಡೈಲಿ ಅಷ್ಟು ನೂರಾರು ದೇವಾಲಯಗಳು, 700 ದೇವಾಲಯಗಳು ಬರೀ ಅವನ ಕಾಲದಲ್ಲಿ ನಿರ್ಮಾಣವಾಗಿವೆ ಅಂತ ಒಂದು ಪ್ರತೀತಿ. ಸಾವಿರಾರು ದೇವಾಲಯಗಳು ಈ ಕಾಲದಲ್ಲಿ ನಿರ್ಮಾಣಗೊಂಡಿವೆ. ನೀವು ನಮ್ಮ ಉತ್ತರ ಕರ್ನಾಟಕದ ಗದಗು, ಧಾರವಾಡ, ಬಿಜಾಪುರ, ಕೊಪ್ಪಳ ಹಳ್ಳಿಗಳಲ್ಲಿ ನಿಮಗೆ ದೇವಾಲಯ ಸಿಗ್ತಾವೆ. ನಮ್ಮ ಜಾನಪದ ಸಂಸ್ಕೃತಿಯ ಒಂದು ಜಕಣಾಚಾರಿ ಕಟ್ಟಡ ಅಂತ ಕರೀತಾರೆ. ನಾವೇನಿದೆ ಎಲ್ಲ ವಾಸ್ತುಶಿಲ್ಪ ಶೈಲಿ ಹೇಳ್ತೀವಲ್ಲ, ಜಕಣಾಚಾರಿ ಒಂದೇ ದಿವಸ ಕಟ್ಬಿಟ್ಟ ಅಂತ ಹೇಳ್ತಾರೆ ಅವರು. ಸರ್ ನೀವು ಇದು ಯಾರು ಇದು ಜಕಣಾಚಾರಿ ಕಟ್ಟಡ ನೋಡೋಕೆ ಬಂದಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದಾರೆ ನಮಗೆ ಹಳ್ಳಿ ಜನ. ಒಂದೇ ದಿವಸದಲ್ಲಿ ಕಟ್ಬಿಟ್ಟಿದ್ದಾರೆ ಸರ್ ಇದನ್ನ ಅಂತ. ಸ್ವಲ್ಪ ನೀವು ಮೇಲ್ಗಡೆ ನೋಡಿದರೆ ಈ ಬೇರೆ ಶಿಲ್ಪ ಭಂಗಿಗಳನ್ನು ಕೂಡ ನೀವು ನೋಡ್ಬೋದು.
ನೋಡ್ಬೋದು ಸರ್. ಇಲ್ಲಿ ನೋಡಿ ಬೇರೆ ಬೇರೆ ಶಿಲ್ಪಗಳನ್ನು, ಬೇರೆ ಬೇರೆ ಸುಂದರವಾದ ಚಿಕ್ಕ ಚಿಕ್ಕ ಶಿಲ್ಪಗಳನ್ನು ಕೂಡ ಅಲ್ಲಲ್ಲಿ ಕೂಡಿಸಿರ್ತಾರೆ ಸರ್. ಇದೊಂದು ವಿಶೇಷ. ಸ್ವಲ್ಪ ನಾವೀಗ ಸುತ್ತಾಕಿ ಹೋಗೋಣ ಈ ದೇವಾಲಯದ ಮತ್ತೇನು ವಿಶೇಷ ಇದೆ ಅದನ್ನು ನೋಡ್ತಾ ಹೋಗೋಣ ಸರ್. ಕೆತ್ತಿದ ಶಿಲ್ಪಿ ಯಾರು ಅಂತ ಬರ್ದಿದ್ದಾರಾ ಸರ್? ಇಲ್ಲ ಶಿಲ್ಪಿ ಇಲ್ಲ ರೆಫರೆನ್ಸ್ ಇದೆಯಾ ಬುಕ್ಕಲ್ಲಿ? ಇಲ್ಲ ಸರ್, ಇಲ್ಲ ಸರ್. ಕೆಲವೊಂದು ಕಡೆ ಇದೆ ಸರ್, ನಮ್ಮ ಗದಗಿನ ತ್ರಿಕಟೇಶ್ವರ, ಸರಸ್ವತಿ ಅಲ್ಲೆಲ್ಲ ಕೆಲವು ಕಡೆ ರೆಫರೆನ್ಸ್ ಇದೆ. ದೇವೋಜ, ಕಲ್ಲೋಜ, ಮಲ್ಲೋಜ ಅಂತ ಇಲ್ಲಿ ಶಿಲ್ಪಿಗಳೇ ಅವರು. ಇಲ್ಲಿ ಶಿಲ್ಪಿಗಳೇ ಮುಂದೆ ಬೇಲೂರು ಹಳೆಬೀಡು ಹೋಗಿ ಅಲ್ಲಿ ಪರಂಪರೆನ ಮುಂದುವರಿಸಿದ್ರು, ಅವ್ರ ಮಕ್ಕಳು ಮುಂದುವರಿಸಿದ್ರು ಅಂತ ಒಂದು ಇದು ಇದೆ ಸರ್, ಪ್ರತೀತಿ ಇದೆ. ಆಮೇಲೆ ಜಕಣಾಚಾರಿ ಐತಿಹಾಸಿಕ ಪುರುಷ ಸರ್. ಅವಾಗ ಇದ್ದಾನ ಅಂತ ಎಕ್ಸಿಸ್ಟೆನ್ಸ್ ಯಾವುದೇ ದಾಖಲೆಗಳು ಇಲ್ಲ. ಹೌದಾ? ಹೌದೌದು, ಯಾವುದೇ ದಾಖಲೆಗಳು. ಅಮರ ಶಿಲ್ಪಿ ಜಕಣಾಚಾರಿ ಕತೆ ಸರ್, ಕತೆ ಕಾಲ್ಪನಿಕ ವ್ಯಕ್ತಿ ಸರ್, ಕಾಲ್ಪನಿಕ ವ್ಯಕ್ತಿ. ಯಾವುದೇ ಹಿಸ್ಟಾರಿಕಲ್ ಇಲ್ಲ ಸರ್. ಒಬ್ಬನ ಕಾಲ್ಪನಿಕ ವ್ಯಕ್ತಿ. ಅವನ ಎಕ್ಸಿಸ್ಟೆನ್ಸ್ ಇತ್ತು, ಅವನು ಅಸ್ತಿತ್ವದಲ್ಲಿ ಇದ್ದ, ದೇವಸ್ಥಾನ ನಿರ್ಮಾಣದ ಯಾವುದೇ ಐತಿಹಾಸಿಕ ಯಾವುದೇ ದಾಖಲೆ ಇಲ್ಲ ಸರ್, ಕಾಣ್ ಬರೋದಿಲ್ಲ. ಮತ್ತೆ ಹೇಗೆ ಅಷ್ಟು ಪ್ರಚಲಿತ? ಅಂದರೆ ಕೆಲವು ವಿದ್ವಾಂಸರ ಪ್ರಕಾರ ಅದೊಂದು ಪರಂಪರೆ ಅಂತ ಅಂತಾರೆ ಅವರು, ಟ್ರೆಡಿಷನ್. ಈಗ ಪಾಟೀಲಪ್ಪ, ನಮ್ಮ ಅಜ್ಜ ಪಾಟೀಲು, ನಮ್ಮ ಮುತ್ತಜ್ಜ ಪಾಟೀಲು, ಅವರಜ್ಜ ಪಾಟೀಲ್ ಅಂತ ಹಿಂಗೇನೋ ಒಂದು ಪರಂಪರೆ ಬಂದಿರಬಹುದು ಅಂತ. ಆ ಶಿಲ್ಪಿಗಳ ಪರಂಪರೆಗೆ ಇವರು ಜಕಣಾಚಾರಿ ಅಂತ ಇಟ್ಟಿರಬಹುದು ಅಂತ, ಹಂಗೇನೋ ಇರಬಹುದು ಸರ್. ಅದು ವಿಶೇಷವಾದಂತಹ ಒಂದು ಬಾವಿ ಸರ್ ಇದು. ನಾವು ಈ ಹಿಂದೆ ಚರ್ಚೆ ಮಾಡಿದ ಹಾಗೆ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಪೂಜಾ ಕೈಂಕರ್ಯ ಅನುಕೂಲಕ್ಕಾಗಿ ಒಂದು ಬಾವಿ ನಿರ್ಮಾಣ ಮಾಡ್ತಾ ಇದ್ರು. ಆ ಬಾವಿಯಲ್ಲಿ ಕೂಡ ಬಹಳ ಕಲಾತ್ಮಕತೆಯನ್ನು ತೋರಿಸ್ತಾ ಇದ್ರು ಅವರು. ಈ ಬಾವಿ ಮತ್ತು ಕೆರೆಗಳ ಬಗ್ಗೆನೇ ಈ ಭಾಗದಲ್ಲಿ ಸಾಕಷ್ಟು ಅಧ್ಯಯನಗಳು ಕೂಡ ಆಗಿವೆ ಸರ್. ವಾಪಿ, ಕೂಪ, ಬಾವಿ, ಹೀಗೆ ಬೇರೆ ಬೇರೆ ರೀತಿಯಿಂದ ಇವುಗಳನ್ನು ಕರಿತಾ ಇದ್ರು. ಅವುಗಳ ರಚನೆ ಆಧಾರದ ಮೇಲೆ ಕರಿತಾ ಇದ್ರು. ಸೊ ಅಂತ ಒಂದು ಬಹಳ ವಿಶಿಷ್ಟವಾದಂತಹ ಬಾವಿ ಸರ್ ಇದು. ಈಗಲೂ ಅಂದರೆ ಈ ದೇವಸ್ಥಾನ ಕಟ್ಟಿದಾಗಲೇ ಕಟ್ಟಿರೋದು ಇದು? ಅವಾಗ ಕಟ್ಟಿದ್ರು ಸರ್, ಅವಾಗ ಕಟ್ಟಿರೋದು. ನೋಡಿ 1000 ವರ್ಷದ ಬಾವಿಲಿ ಈಗಲೂ ನೀರಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಸರ್ ಈ ಪುಟ್ ಗುಡಿಗಳೇನು ಸರ್? ಸರ್ ಅದು ಪರಿವಾರ ದೇವತೆಗಳು ಇರ್ಬೇಕು ಸರ್. ಅದು ಪರಿವಾರ ದೇವತೆಗಳು, ಬಟ್ ಈಗೆಲ್ಲ ಮೂರ್ತಿಗಳಿಲ್ಲ. ಇದು ಟೋಟಲ್ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಇಲ್ಲಿ ಬೇರೆ ಬೇರೆ ಚಿಕ್ಕ ಪರಿವಾರ ದೇವತೆಗಳನ್ನೆಲ್ಲ ಇಟ್ಟಿದ್ದಾರೆ ಸರ್ ಇಲ್ಲಿ. ಅಥವಾ ಇವೆಲ್ಲ ಎಕ್ಸ್ಪೆರಿಮೆಂಟ್ಸಾ? ದೇವಸ್ಥಾನ, ದೊಡ್ಡ ದೇವಸ್ಥಾನ ಕಟ್ಟೋಕೆ ಮಾಡಿದಾರಲ್ಲ? ಇಲ್ಲ ಸರ್, ಎಕ್ಸ್ಪೆರಿಮೆಂಟ್. ಎಸ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ, ಕರ್ನಾಟಕದ ಸ್ಟಾರ್ಟಿಂಗ್ ಪಾಯಿಂಟ್ ಬಾದಾಮಿ ಚಾಲುಕ್ಯರಾಗಿರೋದ್ರಿಂದ ಅಲ್ಲಿ ನಮಗೆ ಎಕ್ಸ್ಪೆರಿಮೆಂಟೇಷನ್ ಸಿಗುತ್ತದೆ. ಇಲ್ಲಿ ಆಲ್ರೆಡಿ ಅವರಿಗೆ ಒಂದು ಹಿಡಿತ ಸಿಕ್ಬಿಟ್ಟಿತ್ತು ಶಿಲ್ಪಿಗಳಿಗೆ. ಸೊ ಹೀಗಾಗಿ ವಿದ್ಯೆ ಗೊತ್ತಾಗ್ಬಿಟ್ಟಿತ್ತು, ದೇ ಆರ್ ಪರ್ಫೆಕ್ಟ್. ಆಮೇಲೆ ಅವರಿಗೆ ಹಿನ್ನೆಲೆಯಾಗಿ ಶಾಸ್ತ್ರ ಗ್ರಂಥಗಳು ಕೂಡ ರಚನೆ ಆಗಿದ್ದು ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲೂ ಕೂಡ ಶಿಲ್ಪಶಾಸ್ತ್ರ ಭಾಳ ಚೆನ್ನಾಗಿ ಬೆಳೆದು ಬಂದಿತ್ತು. ಸೊ ಇಲ್ಲಿ ಏನು ಅವಶ್ಯಕತೆ ಇಲ್ಲ. ಅಲ್ಲಿ ಆದರೆ ನಾವು 6-7ನೇ ಶತಮಾನ ಸಂದರ್ಭದಲ್ಲಿ ಇನ್ನೂ ಟೆಂಪಲ್ ಬಿಲ್ಡಿಂಗ್ ಆಕ್ಟಿವಿಟಿ ಎಕ್ಸ್ಪೆರಿಮೆಂಟೇಷನ್ ನೀವು ನೋಡಿದಿರಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಇದು ಆಲ್ರೆಡಿ 12th ಸೆಂಚುರಿ, ಹೆಚ್ಚು ಕಡಿಮೆ 973 to 1178ವರೆಗೂ ಬರುತ್ತೆ ಇದು ಕಲ್ಯಾಣ ಚಾಲುಕ್ಯರದು. ಅಂದರೆ ಇನ್ ಕಾಮನ್ 10 to 12th ಸೆಂಚುರಿ ಅಂತ ನಾವು ಕರಿತೀವಿ. ಈ 2 ಸೆಂಚುರೀಸು ಈ ಭಾಗದ ಗೋಲ್ಡನ್ ಇರಾ ಇದು. ಕಲ್ಯಾಣ ಚಾಲುಕ್ಯರ ಕಾಲ ಅಂದರೆ ನಮ್ಮ ನಾರ್ತ್ ಕರ್ನಾಟಕ ಅಂತ ನಾವು ಎಸ್ಪೆಷಲಿ ಕರಿತೀವಿ. ಅಂದರೆ ಈ ನಮ್ಮ ಬಾಂಬೆ ಕರ್ನಾಟಕ ಅಂತ ಕರಿತೀವಿ ನಾವು. ಮುಂಬೈ ಕರ್ನಾಟಕ, ಧಾರವಾಡ, ಕಾರವಾರ, ಬಿಜಾಪುರ, ಬೆಳಗಾವಿ, ಗದಗು, ಬಾಗಲಕೋಟೆ, ಬಿಜಾಪುರ, ಈ ಭಾಗಕ್ಕೆ ಒಂದು ಗೋಲ್ಡನ್ ಪೀರಿಯಡ್ ಇದು, 10th to 12th ಸೆಂಚುರಿ. ಟೆಂಪಲ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಇಲ್ಲ ಭಾಳ ಚೆನ್ನಾಗಿ ನಡೀತು, ಭಾಳ ಸಮೃದ್ಧಿ ಇತ್ತು. 6ನೇ ವಿಕ್ರಮಾದಿತ್ಯಂತ ಒಳ್ಳೆಯ ದೊರೆ ಇದ್ದ. ಆ ಕಾಲದಲ್ಲೇ ಈ ಭಾಗದಲ್ಲಿ ಭಾಳ ರಿಚ್ ಹೆರಿಟೇಜು ಇದು ಆಯ್ತು ಸರ್, ಡೆವಲಪ್ ಆಯಿತು. ಈ ಅಂಶ ಮುಂದೆ ಹಂಪಿ ಬಳ್ಳಾರಿ ರೀಜನ್ಗೆ ಶಿಫ್ಟ್ ಆಯ್ತಿದ್ದು. ವಿಜಯನಗರ ಬಂತು ನೋಡಿ, ಅಲ್ಲಿ ವಿಜಯನಗರ ಬಂತಲ್ಲ, ಅಲ್ಲಿ ಅದು ಜಾಸ್ತಿ ಇದಾಯಿತು ಮುಂದೆ. ಸೊ ಹೀಗೆ ಶಿಫ್ಟಿಂಗ್ ಇದೆ ಇದು. ಅಲ್ಲಿ ಅವನತಿ ಆಯಿತು, ಮುಂದೆ ಮೈಸೂರು ಒಡೆಯರ್ ಹೋಯ್ತದು. ನೆಕ್ಸ್ಟ್ ಒಡೆಯರ್ ಆಳ್ವಿಕೆ ಪ್ರಾರಂಭ ಆಯಿತು. ಹಿಂಗೆ ಏರಿಯಾ ವೈಸ್ ಶಿಫ್ಟ್ ಹೋಗ್ತಾ ಬಂದಿದೆ ಸರ್ ಇದು. ಅಂದರೆ ಒಂದು ವಿದ್ಯೆ ನಿಲ್ಲಲ್ಲ, ಅದು ಫ್ಲೋರಿಸ್ ಇರುತ್ತೆ. ಎಸ್ ಎಕ್ಸಾಕ್ಟ್ಲಿ. ಅದು ಬೇರೆ ಬೇರೆ ರೂಪ ಸ್ಟೈಲ್ನಲ್ಲಿ ಚೇಂಜ್ ಹಾಕೋತಾ ಹೋಗ್ಬಿಟ್ಟು ಈವನ್ ಮಟೀರಿಯಲ್ಲಿನೂ ಚೇಂಜ್ ಆಗ್ತಾ ಹೋಗ್ತದೆ. ಈ ಮಟೀರಿಯಲ್ ನೋಡಿ ನೀವು, ಈ ಮಟೀರಿಯಲ್ ಒಂದು ಗ್ರೀನಿಶ್ ಇದೆ ತಾನೇ ಇದು, ಹೌದಿಲ್ರಿ? ಹೌದು. ಹಸಿರು ಬಣ್ಣದ ನೀಲಿ ಮಿಶ್ರಿತ ಬಳಪದ ಕಲ್ಲು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಕ್ಲೋರೈಡ್ ಸಿಸ್ಟ್ ಅಂತ ಏನೋ ಇದೆ, ಅದು ಟೆಕ್ನಿಕಲ್ ವರ್ಡು. ಈ ಕಲ್ಲು ಕಲ್ಯಾಣ ಚಾಲುಕ್ಯರದ ಭಾಳ ಪರ್ಫೆಕ್ಟ್ ಕಲ್ಯಾಣ ಚಾಲುಕ್ಯರ ಸ್ಟೋನ್. ಅಂದರೆ ನೀವು ಇಟ್ಗಿದೀವೋ ಅಲ್ಲಿ ನೋಡ್ಬೋದು. ನೀವು ಪರ್ಫೆಕ್ಟ್ ಬಾದಾಮಿ ಚಾಲುಕ್ಯರ ಸ್ಟೋನನ್ನು ನೀವು ಐಹೊಳೆ ಪಟ್ಟದಕಲ್ಲಲ್ಲಿ ನೋಡ್ಬೋದು. ಸ್ವಲ್ಪ ರೆಡ್ಡಿಶ್ ಬರುತ್ತೆ ನೋಡಿ ಸರ್ ಅದು, ಹೌದಾ? ಅದೇ ರೀತಿ ನೀವು ರಾಷ್ಟ್ರಕೂಟರದ್ದು ಬೇಕಂದರೆ ನಮ್ಮ ಗುಲ್ಬರ್ಗ ಸೇಡಂ ಭಾಗದ ದೇವಾಲಯಗಳನ್ನು ನೀವು ನೋಡಿದರೆ, ಮಳಖೇಡ, ಎಸ್ ಎಕ್ಸಾಕ್ಟ್ಲಿ, ಮಾನ್ಯಖೇಟ, ದಿ ಕ್ಯಾಪಿಟಲ್, ರಾಜಧಾನಿ ಆಫ್ ರಾಷ್ಟ್ರಕೂಟಾಸ್, ಅಲ್ಲೇ ನೀವು ನೋಡಿಬಿಟ್ರೆ. ಆಮೇಲೆ ಕೈಲಾಸನಾಥ ದೇವಾಲಯ ಎಲ್ಲೋರ, ಅಲ್ಲಿ ನೀವು ನೋಡಿಬಿಟ್ರೆ ಅಲ್ಲಿ ರಾಷ್ಟ್ರಕೂಟ ನಿಮಗೆ ಸಿಗ್ತಾ ಇದೆ. ಆಮೇಲೆ ಹೊಯ್ಸಳ ಅಂತೂ ನಮ್ಮ ಬೇಲೂರು ಹಳೆಬೀಡು ಇದೆ. ಅದು ಹೈಟ್ ಆಫ್ ಅವರ್ ಆರ್ಕಿಟೆಕ್ಚರ್, ನಮ್ಮ ವಾಸ್ತುಶಿಲ್ಪಕತೆಯಲ್ಲಿ ಅತೀ ಉನ್ನತ ಸ್ಥಾನ ಇರುವಂಥದ್ದು ಅದು. ನೆಕ್ಸ್ಟು ಬಂದ್ಬಿಟ್ಟು ವಿಜಯನಗರ ಬಂದ್ಬಿಟ್ಟು ನೆಕ್ಸ್ಟ್ ಮೈಸೂರು. ಇದು ಒಂದು ಪರಂಪರೆ ಸರ್, ಇದು ಟೋಟಲ್ ಇದೊಂದು ಜರ್ನಿ, ಇದು ಟೋಟಲ್ ಜರ್ನಿ. ಈ ಕಲ್ಲೆಲ್ಲಿ ಸಿಗುತ್ತೆ ಸರ್? ಲೋಕಲ್ ಕಲ್ಲಲ್ಲಿ ಸಿಗುತ್ತಾ? ಇದು ಬಹುಶಃ
ಯಾಕಂದ್ರೆ ಇದು ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಈ ದೇವಾಲಯ, ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ದೊಡ್ಡ ದೇವಾಲಯ ಇದು, ಪರ್ಫೆಕ್ಟಾಗಿ ಕಟ್ಟಿದ್ದಾರೆ ಇದನ್ನು. ಹೀಗಾಗಿ ದೇವಾಲಯ ಚಕ್ರವರ್ತಿ ಅಂತ ಕರೀತಾರೆ. ವೆರಿ ಗುಡ್ ಕ್ವಶನ್. ನೋಡಿ, ವಾನರರ ಮಿಥುನ ಶಿಲ್ಪಗಳು. ಆ್ಯಕ್ಚುಲಿ ಲೈಂಗಿಕ ಕ್ರಿಯೆ ಇಸ್ ಆ್ಯಕ್ಟ್ ಗೋಯಿಂಗ್ ಆನ್. ಇಲ್ಲೇ ನಮ್ಮ ಕಥಾನಕ ಇದೆ, ಉಗ್ರ ನರಸಿಂಹ ಇದೆ. ಸರ್, ಈ ಮಿಥುನ ಶಿಲ್ಪ ಅಥವಾ ಕಾಮಶಾಸ್ತ್ರದ ಭಂಗಿಗಳನ್ನ ಎಜುಕೇಷನ್ಗೋಸ್ಕರ ಏನಾದ್ರು ಕೆತ್ತಿದ್ರ? ಅಂದರೆ ಈಗ ಇವಾಗಾದ್ರೆ ಏನೇನೋ ಮೀಡಿಯಾ ಇದೆ, ಅದು ಇದು ನೋಡ್ತಾರೆ. ಹೌದು, ಕರೆಕ್ಟ್. ಏನು ಇರ್ಬೋದು ಅನಿಸುತ್ತೆ ಸರ್, ಬಹುಶಃ ಇದು ಇರ್ಬೋದು ಅನಿಸುತ್ತೆ. ರಥಗಳ ಮೇಲೆ ಕೂಡ ಬರ್ತಾ ಇದೆ, ರಥಗಳ ಮೇಲೆ ಕೂಡ ಮಿಥುನ ಶಿಲ್ಪಗಳಿವೆ. ಇಲ್ಲೂ ಕೂಡ ಈಗ ನಾವು ಪ್ರಾಣಿಗಳ ಮಿಥುನ ಶಿಲ್ಪಗಳನ್ನು ನೋಡ್ತಾ ಇದ್ದೀವಲ್ಲ, ಬಹುಶಃ ಈ ನವದಂಪತಿಗಳಿಗೆ ಒಂದು ಜ್ಞಾನ ಕೊಡಬೇಕು, ನಾವು ಲೈಂಗಿಕ ಜ್ಞಾನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಇವುಗಳ ಕೆತ್ತನೆ ಆಗಿರಬಹುದು. ಈ ಖುಜುರಾಹೋ ಇದೆ, ಭಾಳ ಫೇಮಸ್ಸು, ಅದು ಭಾಳ ಫೇಮಸ್ಸು ನಮ್ಮ ಕರ್ನಾಟಕದಲ್ಲಿ. ಇಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ಒಂದು ಬರ್ತಾ ಇದೆ, ತಕ್ಷಣ ಜ್ಞಾಪಕ ನನಗೆ ಹೆಸರು. ಅಲ್ಲಿ ಕೂಡ ನಾನು ಫೀಲ್ಡರ್ ಕೊಡದಾಗ ನೋಡಿದೆ. ನಾನು ಕಥಾನಕ ಶಿಲ್ಪ ನೋಡ್ತಾ ಹೋದೆ, ಬಟ್ ಅಲ್ಲಿ ಮಿಥುನ ಶಿಲ್ಪಗಳೇ ಭಾಳ ಕಾಣಿಸ್ತಾ ಇದ್ದು. ಇಲ್ಲಿ ನೋಡಿ ಸರ್, ಒಂದು ಭಾಳ ವಿಶೇಷ ಇದೆ, ಸ್ವಲ್ಪ ನಾವು ನೋಡೋಣ ಫೋಕಸ್ಸು. ಇದು ನಾವು ಜಾಲಂಧರಗಳು ಅಂತ ಕರಿತಾ ಇದ್ವಿ ನೋಡಿ ಸರ್. ಇದನ್ನ ನೀವು ಕಂಪ್ಯಾರಿಸನ್ ತೋರಿಸ್ಬೋದು ನೋಡಿ, ಅಷ್ಟೆಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಶಿಲ್ಪದಲ್ಲಿ ಅವನು ಕೆತ್ತಿದ್ದಾನೆ. ದಿಸ್ ಈಸ್ ಡೆಕೋರೇಟಿವ್ ಪರ್ಪಸ್, ದಿಸ್ ಈಸ್ ಯೂಸ್ಫುಲ್ ಪರ್ಪಸ್. ಈ ದೇವಾಲಯದ ಒಳಭಾಗದಲ್ಲಿ ಗಾಳಿ ಬೆಳಕು ಬರಲಿಕ್ಕೆ ಇಲ್ಲಿ ಡಿಸೈನ್ ಕೂಡ ಮಾಡಿದ್ದಾನೆ ಅವನು, ಜೊತೆಗೆ ಏರ್ ಮತ್ತು ಲೈಟ್ ಹೋಗ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾನೆ. ಸೇಮ್ ಡಿಸೈನ್, ಒಂದು ಡೆಕೋರೇಟಿವ್ ಪರ್ಪಸ್, ಒಂದು ಯೂಸ್ಫುಲ್ ಪರ್ಪಸ್. ಮತ್ತೆ ಇದು ಕೋಷ್ಟ ಸ್ತಂಭ ಅಂತ ನಾವು ಕರಿತಾ ಇದೀವಿ. ಒಂದು ಕಂಬ ತಗೊಂಡಿದ್ದಾನೆ, ಜಸ್ಟ್ ಫಾರ್, ನೀವು ಪಿಲ್ಲರ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿಲ್ಲ, ಒಳಗಡೆ ಒಂದು ಪಿಲ್ಲರ್ ತಗೊಂಡಿದ್ದಾನೆ, ಪಿಲ್ಲರ್ ಮೇಲೆ ಒಂದು ಸಣ್ಣ ಶಿಖರದ ಮಾದರಿ ಇಟ್ಟಿದ್ದಾನೆ. ದಿಸ್ ಈಸ್ ಫಾರ್ ಡಿಸೈನ್ ಪರ್ಪಸ್, ದಿಸ್ ಈಸ್ ರಿಪಿಟೇಷನ್. ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾ ಹೋಗ್ತಾನೆ ನೋಡಿ, ಇಲ್ಲೆಲ್ಲ ಹಿಂಗೆ ರಿಪೀಟ್ ಮಾಡ್ತಾ ಹೋಗ್ತಾನೆ ಅವನು. ಇದೇ ರೀತಿ ನೋಡಿ, ಇಲ್ಲಿ ಒಂದು ರೀತಿಯ ಇದಕ್ಕೆ ವಿಮಾನ ಅಂತ ಕೂಡ ಕರಿತೀವಿ ನಾವು, ದ್ರಾವಿಡ ರೀತಿಯ ವಿಮಾನದ ಮಾದರಿ, ಅದೊಂದು ಮಾದರಿನ ಇಟ್ಟಿದ್ದಾನೆ. ಸೊ ಹೀಗೆ ಭಾಳ ಸುಂದರವಾಗಿ ಕೆತ್ತಾ ಹೋಗ್ತಾರೆ. ಈ ಬೇರೆ ಬೇರೆ ರೀತಿಯ ಶಿಲ್ಪಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇವೆ. ಸರ್, ಈಗ ಇದು ಅಲ್ಲಲ್ಲಿ ಕಚ್ಚಾಗಿದೆ, ಮುಕ್ಕಾಗಿದೆಯಲ್ಲ. ಹಾಂ ಸರ್, ಹೀಗಿದೆ ಭವಿಷ್ಯ ಹೇಗೆ? ಇಲ್ಲ ಸರ್, ನಾವು ಅದೇ ಇದು ನೋಡಿದ್ವಿ. ದಿಸ್ ಈಸ್ ದಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಇದು ಪ್ರೊಟೆಕ್ಟೆಡ್ ಸರ್, ಇದು ASI ರೀ, ASI ಇದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಸ್ವಲ್ಪ ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ. ಇನ್ನು ನಾನ್ ಪ್ರೊಟೆಕ್ಟೆಡ್ ಬಗ್ಗೆ ಅಂತೂ ನಾವು ಏನು, ಆ ಶಿಖರದ ಮುಂದೆ ಹಿಂಗೆ ಬಂದು ನೋಡು ಸರ್, ಈಗ ಹಾಂ ಕಾಣ್ತಾ ಇದೆಯಾ ಸರ್ ಅದು? ಹಾಂ, ಎಸ್ ಸರ್, ಅದ್ರ ಬಗ್ಗೆ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಸರ್. ಅದೇ ಇದು ಈ ಥರ ರೌಂಡ್ ಶೇಪ್ ಇದೆ. ಹಾಂ, ರೌಂಡ್ ಶೇಪ್ ಸರ್. ಇದಕ್ಕೆ ನಾವು ಶುಕನಾಸಿ ಅಂತ ಕರಿತಾ ಇದ್ದೀವಿ. ಗರ್ಭಗೃಹದ ಮುಂಭಾಗದಲ್ಲಿ ಬರುವಂಥ ಅಂತರಾಳದ ಎಕ್ಸಾಕ್ಟ್ ಮೇಲ್ಭಾಗದಲ್ಲಿ ಬರ್ತಾ ಇದೆ. ಅಂತರಾಳದ ಮೇಲೆ, ಮೇಲ್ಭಾಗದಲ್ಲಿ ಬರ್ತಾ ಇದೆ. ಶುಕ ಅಂದರೆ ಸಂಸ್ಕೃತದಲ್ಲಿ ಗಿಳಿ, ನಾಸಿ ಅಂದರೆ ಮೂಗು. ಆ ಗಿಳಿಯ ಮೂಗು ಹೆಂಗೆ ಮುಂಚಾಚಿರ್ತದೋ ಹಾಗೆ ಇದು ಮುಂಚಾಚಿರ್ತದೆ. ಇದು ನಾರ್ತರ್ನ್ ಆರ್ಕಿಟೆಕ್ಚರಲ್ ಕಾನ್ಸೆಪ್ಟ್. ಇದು ಉತ್ತರ ಭಾರತೀಯ ವಾಸ್ತುಶಿಲ್ಪ ಶೈಲಿಯ ಈ ಒಂದು ಪರಿಕಲ್ಪನೆಯನ್ನು ನಮ್ಮ ಉತ್ತರ ಕರ್ನಾಟಕದ ಶಿಲ್ಪಿಗಳು ಇಲ್ಲಿ ಅಳವಡಿಸಿಕೊಂಡು ಒಂದು ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ. ಅದರ ಒಳಭಾಗ ನೋಡಿ, ಆ ಒಳಭಾಗದಲ್ಲಿ ಒಂದು ಹಾಫ್ ಕೆತ್ತನೆ ಇದೆ ನೋಡಿ, ಅದಕ್ಕೆ ನಾವು ಕುದುರೆ ಲಾಳಾಕಾರದ ಕೆತ್ತನೆ ಅಂತೀವಿ. ಕುದುರೆಗೆ ಲಾಳ ಬಿಡ್ತಾರಲ್ಲ ಕಾಲಿನ ಕೆಳಗೆ, ಓಕೆ, ಅದು ಹಾಫ್ ಕಾರ್ವ್ಡ್, ಅರ್ಧ ವೃತ್ತಾಕಾರ ರೀತಿಯಲ್ಲಿ ಆ ಕುದುರೆ ಲಾಳಾಕಾರದ್ದು, ಅದಕ್ಕೆ ನಾಸಿಕ ಅಂತ ನಾವು ಕರಿತೀವಿ. ನಾಸಿಕ ಅಂದ್ರೆ ಮೂಗಿನ ರೀತಿಯ ಒಂದು ಕೆತ್ತನೆ. ಅದರ ಒಳಗಡೆ ದೇವರ ಮೂರ್ತಿಗಳನ್ನು ಕೂಡಿಸ್ತಾ ಇದ್ರು. ಅದ್ರ ಒಳಗಡೆ ಐತಲ್ಲ, ಅದ್ರೊಳಗಡೆ ಈ ಡೌಟ್ ಸರಿ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಬಟ್ ಆ ಕಾಲದಲ್ಲಿ ಅಲ್ಲಿ ಒಂದು ಮೂರ್ತಿನ ಕೂಡಿಸ್ತಾ ಇದ್ರು, ಕನೆಕ್ಟೆಡ್ ಟು ಮೇನ್ ಡಿಟಿ. ಇಲ್ಲಿ ಈಶ್ವರಲಿಂಗ ಇದೆ ಅಂದರೆ ಅಲ್ಲಿ ನಟರಾಜ ಇರ್ಬೋದು, ಗಜಾಸುರ ಸಂಹಾರ ಇರ್ಬೋದು, ಯಾವುದಾದ್ರೂ ಒಂದು ಶಿವ ಆರಾಧನೆ ದೇವರು ಅಲ್ಲಿರ್ಬೋದು. ಇದು ಒಂದು ಸ್ಪೆಷಲ್ ಕಾನ್ಸೆಪ್ಟು. ಈ ಕಲ್ಯಾಣ ಚಾಲುಕ್ಯರ ದೇವಾಲಯದ ಒಂದು ಪರ್ಫೆಕ್ಟ್ನೆಸ್ಸನ್ನು ಇಲ್ಲಿ ನಾವು ಇಟಗಿ ದೇವಾಲಯದಲ್ಲಿ ನೋಡ್ತಾ ಇದ್ದೀವಿ. ಎಸ್ ಸರ್, ತೆರೆದ ಸಭಾಮಂಟಪ, ನಂತರ ನವರಂಗ, ನಂತರ ಅಂತರಾಳ, ಆಮೇಲೆ ಗರ್ಭಗೃಹ. ಇದು ತಿರುನ್ಮುಖ ರಚನೆಗಳು, ಇಂಟೀರಿಯರ್. ಎಕ್ಸ್ಟೀರಿಯರ್ ನಾವು ಹೊರಗಡೆ ಬಂದುಬಿಟ್ರೆ ಇಲ್ಲಿ ಅಧಿಷ್ಠಾನ, ಭಿತ್ತಿಯಲ್ಲಿ ಕೋಷ್ಟ, ಪಂಜರ, ದೇವಕೋಷ್ಟ, ಅದರ ಮೇಲೆ ಶಿಖರದ 5 ತಲಗಳು, ತಲಗಳ ಮೇಲೆ ಮತ್ತೆ ಶಿಖರದ ಮೇಲೆ ಕಲಶ, ಸ್ತೂಪಿ, ಮುಂದೆ ಶುಕನಾಸಿ. ಇದು ಶುಕನಾಸಿ ಅಂತ ಕರಿತೀವಿ. ಒಳಗಿನ ಭಾಗ ಅಂತರಾಳಕ್ಕೆ ಸುಖನಾಸಿ ಅಂತ ಕೂಡ ಕರೀತಾರೆ. ಬೇರೆ ಬೇರೆ ವಾಸ್ತು ವಿದ್ವಾಂಸರಲ್ಲಿ ಬೇರೆ ಬೇರೆ ರೀತಿಯ ಹೆಸರುಗಳು ಕೂಡ. ಸೊ ಒಂದು ಪರ್ಫೆಕ್ಟ್ ಮಾಡೆಲನ್ನು ಇಲ್ಲಿ ನಮ್ಮ ಮಹಾದೇವ ದಂಡನಾಯಕ ಕಟ್ಟಿದ್ದಾನೆ. ಹೀಗಾಗಿ ಇದು ನಾವು ಇಟಗಿ ಮಹಾದೇವ ದೇವಾಲಯ ಅಂತ ಕರಿತೀವಿ. ಇಲ್ಲಿ ಅನೇಕ ಪರಿವಾರ ಚಿಕ್ಕ ಪುಟ್ಟ ದೇವಸ್ಥಾನಗಳು ಕೂಡ ಇವೆ. ನಾನು ಈಗಾಗಲೇ ಹಿಂದೆ ಪ್ರಸ್ತಾಪ ಮಾಡಿದ ಹಾಗೆ ಸರಸ್ವತಿ ಮಠ ಅಂದರೆ ಅದು ಒಂದು ಲರ್ನಿಂಗ್ ಸೆಂಟರ್ ಅಂತ ಇತ್ತು. ಈ ಭಾಳ ವಿಶೇಷ ಅಂದರೆ ನಮ್ಮ
ಪುಂಡಲೀಕ್ ಸರ್ ಹೇಳ್ತಾರೆ ಅದನ್ನು. ಈ ಕಾಳಾಮುಖ ಶೈವ ಸಂಪ್ರದಾಯದ ಒಂದು ಪ್ರಭಾವ ಈ ಭಾಗದಲ್ಲಿ ಇರೋದ್ರಿಂದ ಈ ಪಂಡಿತರು ಏನು ಮಾಡ್ತಾಯಿದ್ರು ಅಂತಂದರೆ ಈ ದೇವಸ್ಥಾನ ಜೊತೆಗೆ ಮಠಗಳನ್ನು ಮಾಡ್ತಾಯಿದ್ರು. ಮಠಗಳಂದರೆ ಇವತ್ತಿನ ಹಾಗೆ ಗದ್ದಿಗೆಗಳಲ್ಲ, ಅವು ವಿದ್ಯಾಕೇಂದ್ರಗಳು. ಆ ವಿದ್ಯಾಕೇಂದ್ರ ಕೂಡ ಇರ್ತಾಯಿದ್ವು. ಸೊ ಹೀಗಿರೋದ್ರಿಂದ ನಾವು ಇದನ್ನು ದೇವಾಲಯ ಚಕ್ರವರ್ತಿ ಅಂತ ಕರಿತಾ ಇದ್ದೀವಿ ಸರ್. ವೆರಿ ನೈಸ್ ಸೂಪರ್. ಸೊ ನೀವೊಂದು ಡೆಫಿನೇಷನ್ ಕೊಟ್ಬಿಟ್ರಿ ಚಕ್ರವರ್ತಿ. ಥ್ಯಾಂಕ್ ಯು ಸರ್. ಹೌದೌದು, ಕರೆಕ್ಟ್ ಸರ್. ಇದರ ಶಾಸನ ಕೂಡ ನೋಡೋಣ ಬನ್ನಿ ಸರ್. ಸರಸ್ವತಿ ಸರ್, ಒಂದು ಮುಖ್ಯ ಸಂಗತಿ ಇಲ್ಲಿದೆ. ಏನು ಅಂತಂದರೆ ದೇವಾಲಯ ಚಕ್ರವರ್ತಿ ಯಾಕೆ ಈ ದೇವಾಲಯ ಕಂತಿದ್ರು ಅನ್ನೋದಕ್ಕೆ ಭಾಳ ಮುಖ್ಯ ಪುರಾವೆಯೊಂದನ್ನು ನಾವು ಕಳೆದುಕೊಂಡಿದ್ದೇವೆ. ಏನು ಅಂತಂದರೆ ಇಲ್ಲಿ ನೋಡಿ, ಇದು 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 ನೋಡಿ, ಇದು 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 ಮತ್ತು ಇದು ಹೀಗೆ ಒಂದು ಮೂರ್ತಿ ಇತ್ತು. ಅಲ್ಲಿತ್ತ? ಹೌದು, ಇಲ್ಲಿದೆ ನೋಡಿ. ಅಂದರೆ ಇಲ್ಲಿ ಎರಡು ಮೂರ್ತಿಗಳಿದ್ದು. ಇಲ್ಲಿದೆ ನೋಡಿ, ಅಲ್ಲಿ ಮೇಲಿದೆ ನೋಡಿ, ಲಾಕ್ ಮಾಡಕ್ಕಿದೆ ನೋಡಿ. ಬಹುತೇಕ ಎಲ್ಲ ಕಾಲದಲ್ಲೂ ಇತ್ತು. ಇಲ್ಲಿದೆ ಇತ್ತು. ಶಾಸನಗಳ ಚಕ್ರವರ್ತಿ ಅಂತ ಸುಮ್ಮನೆ ಯಾವನು ಕರೆಯಕ್ಕೆ ಸಾಧ್ಯ ಇಲ್ಲ. ಇದು ಇದೆಯಲ್ಲ, ಇವು ಮಿಸ್ ಆಗಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಇದು ಮಿಸ್ ಆಗಿದೆ, ಇಲ್ಲಿ ಮಿಸ್ ಆಗಿದೆ, ಇಲ್ಲಿ ಮಿಸ್ ಆಗಿದೆ. ಇದು ಒಂದೂವರೆ ಅಡಿ ಮೂರ್ತಿ, ಅವು 3 ಅಡಿ ಮೂರ್ತಿಗಳು. ಇನ್ನೂ ಇಲ್ಲಿ ಬರ್ರಿ, ಇಲ್ಲಿ ನೋಡಿ, ಇದು ಇಲ್ಲಿ ಬರ್ರಿ, ಇದು ಒಂದು ಇದು ಇಲ್ಲಿ ಹಿಂಗೆ ಇಲ್ಲಿ ಬರ್ರಿ. ಇಲ್ಲಿಂದ ಇಲ್ಲಿವರೆಗೂ 3.5 ಅಡಿ ಇದು ದೊಡ್ಡದು. ಆ ಕಡೆಯಿಂದ ಈ ಕಡೆ ನೋಡಿರಿ, ಇಲ್ಲಿ ಆ ಕಡೆಯಿಂದ ಹಿಂಗೆ ಬಂದರೆ ಸಾಲಾಗಿ ಈ ರೀತಿ ಆ ಶಿಲ್ಪಗಳಿದ್ದು. ಶಾಸನಗಳ ಚಕ್ರವರ್ತಿ ಹೆಂಗೆ ಅಂದರೆ ಹಾಗೆ ದೇವಾಲಯಗಳ ಚಕ್ರವರ್ತಿ. ಇದು ದೇವಾಲಯಗಳ ಚಕ್ರವರ್ತಿ ಅಂದರೆ ಅಷ್ಟು ಶಿಲ್ಪಗಳನ್ನು ನಾವು ಕಳ್ಕೊಂಡಿದ್ದೀವಿ. ಏನಾಯಿತು? ಕೆಲವು ಆಧಾರಗಳ ಪ್ರಕಾರ ಬ್ರಿಟಿಷರ ಕಾಲಕ್ಕೆ ಬ್ರಿಟಿಷರು ಇದು ನನಗಿರಲಿ ಅಂತ ಕಾಂಪಿಟೇಷನ್ ಮೇಲೆ ತೊಗೊಂಡು ಹೋದರು ಅಂತನ್ನುವಂಥದ್ದು ಒಂದು ಮಾತಿದೆ. ಯಾರ್ಯಾರು ಏನು ಇವ್ರು ಬರ್ತಾರಲ್ಲ, ವ್ಯಾಸರಾಯ, ಏನು ವೈಸ್ರಾಯ ಅಂತ ಬರೋದು, ಬರೋದು ಇದು ಚೆನ್ನಾಗಿದೆ. ಇದು ಅಂದ್ರೆ ಅಷ್ಟು ಎಲ್ಲಕ್ಕಿಂತ ಹೆಚ್ಚು ಲೂಟಿಗೆ ಒಳಗಾಗದಂಥ ದೇವಾಲಯ ಇದು. ನೋಡಿ, ಪ್ರತಿಯೊಂದು ಇದಕ್ಕೂ ಇದ್ದಾವೆ, ಇಲ್ಲಿದ್ದಾವೆ. ಅಲ್ಲೆಷ್ಟ ಅಲ್ಲ, ಅಲ್ಲಿದ್ದು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಟ್ರಿ ನಿಂತು. 100 ಒಂದು ಕಂಬಕ್ಕೆ 4 ಶಿಲ್ಪ. ಹೌದು, ಅವೆಲ್ಲ ಇಮ್ಯಾಜಿನ್ ಮಾಡ್ಕೊಟ್ರಿ. 1000 ಅಂದರೆ ಎಷ್ಟು ಕಳೆದು ಹೋಗಿದೆ ಇಲ್ಲಿ. ಕಳೆದು ಹೋದ ಸಾಮ್ರಾಜ್ಯ ಇದು ಕೂಡ ಶಿಲ್ಪಕಲಾ ಸಾಮ್ರಾಜ್ಯ. ಎಸ್, ಲೂಟಿ ಅಂದರೆ ಕಲೆ. ಈಗ ಎಲ್ಲಿ ಹೋದರೂ ಅದು ಇರ್ತದೆ, ಅದು ಬೇರೆ ವಿಚಾರ. ಆದರೆ ಇದು ಸಾಕ್ಷಿ ಹೇಳ್ತದೆ ನಮಗೆ. ಉಳಿದ ಕುರುಹುಗಳು ಈ ಮಾತನ್ನು ಶಿವರಾಮ್ ಕಾರ್ ಅಂತ ಹೇಳ್ತಾರೆ. ಕಡಲ್ ತೀರದ ಭಾರ್ಗವ. ಹೌದು, ಅವರು ಇಲ್ಲಿ ಬಂದಿದ್ದರು. ಅದು ಒಂದು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಕಳೆದು ಹೋಗಿದ್ದಾವೆ, ಎಲ್ಲಿಂದ ಕಳೆದು ಹೋಗಿರಬೇಕು ಅಂತ ನಾನು ಹುಡುಕಿದಾಗ ಇದೇ ಇರಬೇಕು ಅಂತ ನಾನು ಅಂದ್ಕೊಂಡೆ. ಖಂಡಿತ ಹೌದು. ಯಾಕಂದ್ರೆ ಏನು ಬೇರೆ ಚಾನ್ಸ್ ಇಲ್ಲ. ಯಾಕಂದರೆ ಅವುಗಳು ಮೂರ್ತಿ ಲಾಕ್ ಮೂರ್ತಿನ ಲಾಕ್ ಮಾಡೋ ಅದು ಕಳೆದು ಹೋದು ಅಂದರೆ ಹೆಂಗೆ ಕಳೆದು ಮತ್ತೆ ಎಲ್ಲ ಬರ್ಬಿಟ್ಟೈತಲ್ಲ ಅಂತ ಅಂದ್ಕೊಂಡೆ ನಾನು ಫಸ್ಟ್ಗೆ. ಆ ನಂತರ ಗೊತ್ತಾಯಿತು ಇದು ಹೀಗೆ. ಯಾಕಂದರೆ ಬೇಲೂರು ಹೇಳಿಬಿಟ್ಟು ಮಾಡಿದ್ನಲ್ಲ ನಾನು. ಬೇಲೂರಲ್ಲಿ ಇದ್ದಾವಲ್ಲ, ಬೆಲ್ಲೂರಲ್ಲಿ ಇದೆಯಲ್ಲ, ಅಲ್ಲಲ್ಲ, ಬೇಲೂರಲ್ಲಿ ಶಿಲಾಬಾಲಿಕೆ ಏನು ಯಾರು ಶಾಂತಲೆಯು ಒಳಗಡೆ ಶಿಲ್ಪಗಳಿದೆ ನೋಡು, 6-9 ಶಿಲ್ಪಗಳು. ಆ ಸೈಜಿನ ಶಿಲ್ಪಗಳಿವೆಲ್ಲ ಇಲ್ಲಿತ್ತು. ಹೌದು, ಕರಕುಶಲತೆ ಅಂದರೆ ಉತ್ತುಂಗದ ಕರಕುಶಲತೆ, ಬಹಳ ಒಳ್ಳೆ ಶಿಲ್ಪಗಳು. ಹೌದು. ಕುರುವತ್ತಿ ಮಲ್ಲಿಕಾರ್ಜುನ, ಕುರುವತ್ತಿ ಬಸವಣ್ಣಂಕರ ನೋಡಿದ್ದೀರಾ? ಇಲ್ಲ, ನೋಡ್ಬೇಕು. ಸರ್ ಹೇಳಿದ್ದು ಎಕ್ಸಾಕ್ಟ್ಲಿ ಅಲ್ಲೆಲ್ಲ ಅದೇ ರೀತಿ ಕಂಬಗಳಲ್ಲಿ ಎಲ್ಲ ಸಾಲಭಂಜಿಕೆಗಳು, ಶಿಲಾಬಾಲಿಕರು ಇಲ್ಲ. ಸೇಮ್ ಇಲ್ಲಿರಬಹುದು. ಅಲ್ಲ, ಇಲ್ಲಿ ಅದಕ್ಕಿಂತ ಸ್ವಲ್ಪ ಇದು ಅಲ್ಲಿ ಇನ್ನೂ ಸೂಕ್ಷ್ಮವಾಗುತ್ತದೆ. ಕುರುವತ್ತಿ ಇದೆಯಲ್ಲ, ಅದನ್ನು ಈ ಒಂದು 4-5 ಉಳಿದಿದ್ದಾವೆ ಅಷ್ಟೇ. ಎಷ್ಟು ಬಳ್ಳಿ ಅಂತಂದರೆ ಬೊಬ್ಬ ಕೂದಲನ್ನು ಸಹಿತ ಸಪ್ರೇಟಾಗಿ ಒಂದೊಂದು ಕೂದಲು ಎಳೆ ಈ ಕುರುವತ್ತಿ ಈ ಬಳ್ಳಿ ಇದೆಯಲ್ಲ ಸರ್, ಇಲ್ಲಿ ತೋರಿಸ್ತೀನಿ. ಈ ಬಳ್ಳಿ ಇದೆಯಲ್ಲ, ಈ ಬಳ್ಳಿ ಕೂಡ ಅಂತರಲ್ಲೇ ಇದೆ. ಅದು
ಅಷ್ಟೊಂದು ಈ ಬಳ್ಳಿ ಕೂಡ ಹಿಂಗಂತ ಇದು ಇದೆ ಅದು ಸುರುಳಿ ಇಂಥ ಇಷ್ಟೊತ್ತಿದ್ದಾವೆ ಕುರುವತಿ ಮಲ್ಲಿಕಾರ್ಜುನ ಅದನ್ನು ನೋಡಿದರೆ ಇದು ಹೆಂಗೆ ಕೇಳುವಾಗಿರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಸಿಗ್ತದೆ. ಅದು ಚೆನ್ನಾಗಿದೆ ಈಗ ಅದು ಚೆನ್ನಾಗಿದೆ. ಬಹುಶಃ ಅದು ಯಾರ ಕಣ್ಣಿಗೂ ಬಿದ್ದಿರಲ್ಲ. ಯಾರ ಕಡೆಗೆ ಬಿದ್ದಿಲ್ಲ ಅಲ್ಲ, ಎಲ್ಲ ಬಿದ್ದು ಆಯ್ಕೆ ಮಾಡಿ ತೊಗೊಂಡು ಹೋಗಿ ಉಳ್ದಂಥವು. ಆಯ್ಕೆ ಮಾಡಿ ತೊಗೊಂಡು ಹೋಗಿ ಉಳ್ದವು ಸ್ವಲ್ಪ ಹೆಚ್ಚು ಬಗ್ನ ಆಗಿದ್ದಾವೆ ಅಂತ ಕಾಣಕ್ಕೆ. ಅಂದರೆ ಇದು ಓಪನ್ ಟ್ರೆಷರಿ ಲೂಟಿ. ಹೌದೌದು. ಇವ್ರವ್ರೆ ಆದರೆ ದೇವಾಲಯಗಳು ಆದರೂ ಈಗಲೂ ದೇವಾಲಯಗಳು ಚಕ್ರವರ್ತಿನೇ. ಹೌದು. ಇಷ್ಟೆಲ್ಲ ಹೋದರೂ ಕೂಡ ಅದೇ ಈಗ ಅದು ಇವತ್ತಿಗೂ ನಾವು ಮಾಜಿ ಮುಖ್ಯಮಂತ್ರಿ ಅಂತೀವಲ್ಲ, ಹಂಗೆ ಅಷ್ಟೇ ಅದು. ಅಯ್ಯಯ್ಯೋ ಅಷ್ಟೇ ಅದು. ಇದೇನಿದೆ ಅದು ಮಾಜಿ ರಾಜ ನುಡುಕ್ತೀವಲ್ಲ ನಾವು, ಆ ರಾಜನೇ ಬೇರೆ ಈ ರಾಜನೇ ಬೇರೆ. ಯಾವುದು? ಇಲ್ಲ ಹೊಸ್ತಾಗಿ ಕಟ್ಟಿರೋದು ಸರ್ ವರ್ಕೊಂಡು ಇದು ಹೊಸ್ತಾಗಿ ಸಪೋರ್ಟ್ ಕೊಟ್ಟಿದ್ದಾರೆ, ಬಿದ್ದೋಗ್ತಿರ್ತಲ್ಲ. ಇದು ಬಂತು ಇದಾಗಿದೆ. ಸರ್, ಈ ಶಾಸನ ಬಂದು ಏನು ದೇವಾಲಯದ ಸಮಸ್ತ ಮಾಹಿತಿಯನ್ನು ದೇವಸ್ಥಾನಕ್ಕೆ ಏನು ಬಿಟ್ಟಂಥ ದಾನವನ್ನು ಈ ಶಾಸನ ತಿಳಿದುಕೊಡುತ್ತೆ ಸರ್. ನೀವು ನೋಡ್ಬೋದು, ಈ ಶಾಸನ ಬಂದ್ಬಿಟ್ಟು ಸಂಸ್ಕೃತ ಮತ್ತು ಕನ್ನಡದ ಮಿಶ್ರಣ. ಒಂದು ರೀತಿ ಲಿಪಿ ಬಂದ್ಬಿಟ್ಟು ಕನ್ನಡನೇ, ಹಳೆಗನ್ನಡನೇ. ಆದರೆ ಭಾಷೆ ಮತ್ತು ಬರೆದಿದಂಥ ಭಾಷೆ ಬಂದ್ಬಿಟ್ಟು ಸಂಸ್ಕೃತ ಮತ್ತು ಕನ್ನಡದ ಮಿಶ್ರಣ, ಒಂದು ರೀತಿ ಕಬ್ಬಿಣದ ಕಡಲೆ ಅಂತಲೇ ಹೇಳ್ಬೋದು. ಈ ಶಾಸನ ಶುರುವಾಗುತ್ತೆ ಸರ್ 3 ತ್ರಿಮೂರ್ತಿಗಳ ಸ್ತುತಿಯಿಂದ ಶುರುವಾಗುತ್ತೆ ಸರ್. ಶಿವ ಶಿವ, ವಿಷ್ಣು, ಬ್ರಹ್ಮ, 3 ಜನರ ಸ್ತುತಿಯಿಂದ ಇದು ಶುರುವಾಗುತ್ತೆ ಸರ್. ಆಮೇಲೆ ಗಣಪತಿ ಸ್ತುತಿ ಕೂಡ ಇದೆ, ಸರಸ್ವತಿ ಸ್ತುತಿ ಕೂಡ ಇದೆ. ಈ ಶಾಸನವನ್ನು ಕೊಪ್ಪಳ ಜಿಲ್ಲಾ ಶಾಸನ ಸಂಪುಟದಲ್ಲಿ ಪ್ರಕಟ ಮಾಡಿದ್ದಾರೆ. ಈ ಶಾಸನದಲ್ಲಿ ಏನೇನು ಬರುತ್ತಂತೆ, ಮುಖ್ಯವಾಗಿ ಈ ಶಾಸನವನ್ನು ಯಾವಾಗ ಹಾಕಿದ್ದಾರೆ ಅಂತಂತಂದರೆ ಗುಡಿ ಕಟ್ಟೋ ಸಮಯದಲ್ಲಿ ವಿಕ್ರಮ ಶಕ 32ನೇ ವರ್ಷ ಅಂತ ಬರುತ್ತೆ. ಅಂದರೆ ಆ ಕಲ್ಯಾಣ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ 1075ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಅದಕ್ಕೆ 32 ವರ್ಷ ಶುರು ಮಾಡಿದರೆ 1108 1108ಇಂದ 1112 ಆ ಸಮಯದಲ್ಲಿ ಕೆತ್ತಿಸಲ್ಪಟ್ಟಂಥ ಶಾಸನ ಸರ್. ಇದರಲ್ಲಿ ಮುಖ್ಯವಾಗಿ ಚಾಲುಕ್ಯ ವಂಶ ಯಾವ ರೀತಿ ಉದಯವಾಯಿತು, ಆನಂತರ 6ನೇ ವಿಕ್ರಮಾದಿತ್ಯ ಶೌರ್ಯ ಪರಾಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇದು ಕೊಡುತ್ತೆ. ಒಂದು ಕಾವ್ಯವನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವನ ಪರಾಕ್ರಮ, ಅವನ ಶೌರ್ಯ 6ನೇ ವಿಕ್ರಮಾದಿತ್ಯ ಎಷ್ಟಿತ್ತು ಅಂತಂತಂದರೆ, ಅವನು ನಡ್ಕೊಂಬರ್ಬೇಕಾದ್ರೆ ವೈರಿಗಳ ಕಪ್ಪಿಟ್ಟ ಮುಖದ ಪ್ರತಿಬಿಂಬ ಅವನ ಕಾಲಿನ ಹೆಬ್ಬರಳಿನ ಉಗುರಿನ ಮೇಲೆ ಪ್ರತಿಬಿಂಬ ಬೀಳ್ತಿದ್ದಂತೆ. ಅವನ ಶೌರ್ಯ ಅಷ್ಟು, ಅವನು ಬರ್ತಾನಂತಂದರೆ ಅಷ್ಟು ನಡುಗ್ತಾ ಇದ್ರು ಎಲ್ಲರೂ ವೈರಿಗಳು. ಈ 6ನೇ ವಿಕ್ರಮಾದಿತ್ಯನ ಬಗ್ಗೆ ಸ್ವಲ್ಪ ನಾ ಹೇಳಬೇಕು. ಎಷ್ಟು ಪ್ರಸಿದ್ಧ ದೊರೆ ಅಂತಂತಂದರೆ, ಇವನ ಕಾಲದಲ್ಲಿ ಕನ್ನಡಿಗರು ಇವತ್ತಿನ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶವನ್ನು ಗೆಲ್ಕೊಳ್ತಾರೆ, ಬಿಹಾರ ನೇಪಾಳವನ್ನು ಗೆಲ್ಕೊಳ್ತಾರೆ. ಹೌದು. ಇವನ ಏನು ಬಾಂಗ್ಲಾದೇಶದ ರಾಜಧಾನಿ ಯಾವುದು ಸರ್? ಢಾಕಾ ಅಂತ ಹೆಸರಿಗೆ ಬರ್ಲಿಕ್ಕೆ ಕಾರಣ ಏನು ಸರ್? ಹೆಂಗೆ ಗೊತ್ತಾ, ಕನ್ನಡಿಗರಾದಂಥ ಸೇನರು ಈ ಕಲ್ಯಾಣ ಚಾಲುಕ್ಯರು ಕೆಳಗಡೆ ಇರ್ತಾರೆ. ಅವರು ಏನು ಅಲ್ಲಿ ಪಶ್ಚಿಮ ಬಾಂಗ್ಲಾ ಪ್ರದೇಶವನ್ನು ಗೆದ್ಕೊಂಡ್ಬಿಟ್ಟು ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ. ಅಲ್ಲಿ ಬಾಂಗ್ಲಾದೇಶ ರಾಜ ಢಾಕಾ ಹೆಸರಿಗೆ ಬರ್ಲಿಕ್ಕೆ ಕಾರಣ, ಅಲ್ಲಿ ಢಾಕೇಶ್ವರಿ ಅಂತ ದೇವಸ್ಥಾನ ಒಂದು ನಿರ್ಮಾಣ ಮಾಡ್ತಾರೆ ಸೇನರು, ನಮ್ಮ ಕನ್ನಡಿಗರೇ. ಢಾಕೇಶ್ವರಿ ದೇವಸ್ಥಾನವನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ. ಆ ಢಾಕೇಶ್ವರಿ ದೇವಸ್ಥಾನದಿಂದ ಢಾಕಾ ಅಂತ ಹೆಸರು ಬರುತ್ತೆ. ಬಾಂಗ್ಲಾದೇಶದ ರಾಜಧಾನಿಗೆ ಹೆಸರು ಬರಲು ಕಾರಣಕರ್ತರು ಕನ್ನಡಿಗರು. ಹೌದು, ಈಗ ಕೂಡ ಇದೆ ಸುಸ್ತಿಯಲ್ಲಿ ಇದೆ. ಹೌದು 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 ಸರ್. ಅಲ್ಲಿ ಶಾಸನ ಬಗ್ಗೆ ನಂಗೆ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ನಾನು ಹೇಳಬಲ್ಲೆ. ಸೇನರು ಕರ್ನಾಟಕ ಮೂಲದವರು, ಕರ್ನಾಟಕ ಕ್ಷತ್ರಿಯ ಅಂತಾನೆ ಕರ್ಕೊಂಡಿದ್ದಾರೆ ತಮ್ಮನ್ನು. ಆನಂತರ ಸರ್ ಇದ್ರ ಇತಿಹಾಸ ನೀವು ಓದಿದಂತಂದ್ರೆ ಗೊತ್ತಾಗುತ್ತೆ ಸರ್. ನಾವು ವಿಕಿಪೀಡಿಯಾದಲ್ಲಿ ನೋಡಿದ್ದೆ, ಇನ್ನು ಸುಸ್ಥಿತಿಯಲ್ಲಿ ದೇವಸ್ಥಾನ ಇದೆ, ಢಾಕಾದಲ್ಲಿ ನೀವು ಕಾಣಬಹುದು. ಆನಂತರ ನೇಪಾಳವನ್ನು ಕೂಡ ಕನ್ನಡಿಗರು ಗೆಲ್ಕೊಂತಾರೆ. ಅಲ್ಲಿ ಏನು ಸಾಮ್ರಾಜ್ಯವನ್ನು, ಕರ್ನಾಟ ಡೈನೆಸ್ಟಿಯನ್ನು ನೇಪಾಳದಲ್ಲಿ ಸ್ಥಾಪಿಸ್ತಾರೆ. ಆ ಸ್ಥಾಪಿಸೋನು ಬಂದುಬಿಟ್ಟು ನನ್ನಿದೇವ ಅಂತ ಹೇಳಿ. ಅವನು 6ನೇ ವಿಕ್ರಮಾದಿತ್ಯ ಕೆಳಗಡೆ ಇದ್ದವನು.
ಅವನು ಅಲ್ಲಿ ಉತ್ತರ ಇದು ಚಾಲುಕ್ಯರು ಅಲ್ಲಿ ತನಕ ಏನು ತಮ್ಮ ಸಾಮ್ರಾಜ್ಯನ ವಿಸ್ತರಿಸಿ ನೋಡ್ಕೊಳ್ಳೋಕ್ಕೆ ನನ್ನಿದೇವ ಅಂತ ಇದನ್ನು ಮಾಡ್ತಾರೆ. ಅವನು ಅಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ, ಕರ್ನಾಟಕ ಸಾಮ್ರಾಜ್ಯ ಅಂತೇಳಿ. ನೇಪಾಳಿಗರು ಇವತ್ತು ಕೂಡ ಏನಂತ ಕರೀತಾರೆ ಅಂದರೆ ಗೋಲ್ಡನ್ ಏಜ್ ಇನ್ ಹಿಸ್ಟ್ರಿ ಆಫ್ ನೇಪಾಳ ಅಂತ ಕರೀತಾರೆ. ನಮ್ಮ ಆಳ್ವಿಕೆಯನ್ನು ಅವ್ರು ಗೋಲ್ಡನ್ ಏಜ್ ಅಂತ ಕರೀತಾರೆ. ಇವತ್ತು ಕೂಡ ನೀವು ಪಶುಪತಿನಾಥ ದೇವಸ್ಥಾನದಲ್ಲಿ ಅರ್ಚಕರು ನೋಡ್ಬೋದು. ಇವತ್ತು ಕೂಡ ಕನ್ನಡಿಗರು ಕಟ್ಟಮಂಡುವಿನ ಪಶುಪತಿನಾಥ ದೇವಸ್ಥಾನದಲ್ಲಿ ನೀವು ಅರ್ಚಕರನ್ನು ನೋಡ್ಬೋದು. ಇವತ್ತು ಕರಾವಳಿ ಕನ್ನಡಿಗರು. ಇದು ಈಗಿಂದ ನಡ್ಕೊಂಡ್ಬಂದ ಪರಂಪರೆ ಅಲ್ಲ, ಶತಮಾನಗಳಿಂದ ನಡ್ಕೊಂಡ್ಬಂದ ಪರಂಪರೆ. ಕನ್ನಡಿಗರೇ ಅಲ್ಲಿ ಅರ್ಚಕರಾಗಬೇಕು. ನಮ್ಮ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ. ಇಷ್ಟು ಪರಾಕ್ರಮಿಗಳು ಕನ್ನಡಿಗರು, ಗೊತ್ತಾಯ್ತಾ. ಆನಂತರ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಅವನ ಆಳ್ವಿಕೆಯನ್ನು ರಾಮರಾಜ್ಯ ಅಂತ ಕರೀತಾರೆ. ಇವನ ಆಳ್ವಿಕೆಯಲ್ಲಿ ಕಾಶ್ಮೀರದಿಂದ ಬಂದು ಕೂಡ ಕವಿಗಳು ಇವನ ಆಸ್ಥಾನದಲ್ಲಿ ಇರ್ತಾರೆ. ಬಿಲ್ಹಣ ಅಂತೇಳಿ ವಿಕ್ರಮಾಂಕ ದೇವಚರಿತ ಅಂತ ಬರೀತಾನೆ, ಬಿಲ್ಹಣ ಅಂತೇಳಿ. ಅವನು ಇದರಲ್ಲಿ ವರ್ಣಿಸ್ತಾನೆ ಏನಂತ, ಅವನ ಆಳ್ವಿಕೆ ರಾಮರಾಜ್ಯವಾಗಿತ್ತು. ಸಾಮ್ರಾಜ್ಯದಲ್ಲಿ ಯಾವ ರೀತಿ ಕಾವ್ಯಮಯವಾಗಿ ವರ್ಣಿಸ್ತಾನಂತೆ, ಸಾಮ್ರಾಜ್ಯದಲ್ಲಿ ಯಾರು ಜನರ ಪ್ರಜೆಗಳ ಮನೆಗಳಿಗೆ ದ್ವಾರಗಳು ಇರ್ತಿದ್ದಿಲ್ಲ, ಯಾರು ಕಳ್ಳರ ಕಾಟ ಇರ್ತಿದ್ದಿಲ್ಲ. ಆ ಬಾಗಿಲನ್ನು ಯಾರು ಪ್ರವೇಶಿಸ್ತಾರಂತಂದ್ರೆ ಸೂರ್ಯ ಚಂದ್ರ ಬೆಳಕು ಮಾತ್ರ. ಅಷ್ಟು ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ 6ನೇ ವಿಕ್ರಮಾದಿತ್ಯಂದು. ಆನಂತರ 6ನೇ ಕೆಳಗಡೆ ಜ್ಞಾನೇಶ್ವರ ಅಂತ ಒಬ್ಬ ಕವಿ ಇರ್ತಾನೆ. ಅವನು ಮಿತಾಕ್ಷರ ಅಂತೇಳಿ, ವಿಜ್ಞಾನೇಶ್ವರ ಅಂತೇನೋ ಕವಿ ಇರ್ತಾನೆ. ಮಿತಾಕ್ಷರ ಅಂತ ಒಂದು ಪುಸ್ತಕವನ್ನು ಬರೀತಾನೆ. 11ನೇ ಶತಮಾನದಲ್ಲಿ ಬರೆದಂಥ ಮಿತಾಕ್ಷರ ಗ್ರಂಥವನ್ನು ಬ್ರಿಟಿಷರಲ್ಲಿ ಭಾರತ ಆಳ್ವಿಕೆ ಬಂದಾಗ ಒಂದು ಕಾಮನ್ ಲಾನ ರೂಪಿಸಬೇಕಿತ್ತು. ಹಿಂದೂ ಫ್ಯಾಮಿಲಿ ಲಾ ಇವನ್ನೆಲ್ಲ ಇನ್ಹೆರಿಟೆನ್ಸಿಂದ ಆಸ್ತಿ ಬಂದು ಆಸ್ತಿ ಇದು ರಿವಾಜ್ಗಳು ಬಂದಾಗ, ಗುದ್ದಾಟ ಬಂದಾಗ ಯಾವ ರೀತಿ ಬಗೆಹರಿಸ್ಬೇಕಂತೇಳಿ ಅದನ್ನು 11ನೇ ಶತಮಾನದಲ್ಲಿ ಬರೆದಂಥ ಮಿತಾಕ್ಷರ ಗ್ರಂಥವನ್ನು ಕೂಲ್ ಬ್ರೂಕ್ ಅಂತ ಬ್ರಿಟಿಷ್ ಅಧಿಕಾರಿ 18ನೇ ಶತಮಾನದಲ್ಲಿ ಇಂಗ್ಲೀಷ್ನಲ್ಲಿ ತರ್ಜಮೆ ಮಾಡಿಬಿಟ್ಟು ದೇಶವ್ಯಾಪಿಯಾಗಿ ಅದನ್ನು ಅನುಷ್ಠಾನಗೊಳಿಸ್ತಾರೆ. ಫ್ಯಾಮಿಲಿ ಲಾ, ಹೌದು, ಹಿಂದೂ ಫ್ಯಾಮಿಲಿ ಲಾ ಬಂದ್ಬಿಟ್ಟು ಮಿತಾಕ್ಷರ ಗ್ರಂಥದಿಂದ. ಆ ಮಿತಾಕ್ಷರ ಗ್ರಂಥವನ್ನು ಬರೆದವನು ಜ್ಞಾನೇಶ್ವರ ಅಂತ ಒಬ್ಬ ಕವಿ ಇದ್ದಾನೆ. ಅವನು ಬಂದ್ಬಿಟ್ಟು 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದವನು. ಅಂತ ಒಬ್ಬ ರಾಜ ಅವನ ಆಳ್ವಿಕೆಯಲ್ಲಿ ಈ ಭಾಗವನ್ನು, ಇದು ಇಟ್ಟಿಗೆ ಬಂದ್ಬಿಟ್ಟು ನರೆಂಗಲ್ 12 ಅಂತೇಳಿ ಒಂದು ವಿಭಾಗ ಬರುತ್ತೆ. ಅದರಲ್ಲಿ ಬರೋ ಅಗ್ರಹಾರ. ಈ ದೇವಸ್ಥಾನಕ್ಕೆ ಮುಂದೆ ಚಾಲುಕ್ಯ ಇದು ವಂಶಾವಳಿ ಹೇಗೆ ಬಂತಂತ ಕೊಡ್ತಾರೆ. ಆನಂತರ ಮಹಾದೇವ ದಂಡನಾಯಕನ ವಂಶಾವಳಿ ಏನೇನಿದೆ ಅಂತೇಳಿ ಇದನ್ನು ಕೊಡ್ತಾರೆ. ಆನಂತರ ಈ ಶಾಸನದಲ್ಲಿ ಈ ದೇವಸ್ಥಾನಕ್ಕೆ ಎಲ್ಲ ಚಟುವಟಿಕೆಗಳು ನಡಿಬೇಕಲ್ಲ, ದೇವಸ್ಥಾನ ಚಟುವಟಿಕೆಗಳು. ಆ ಚಟುವಟಿಕೆ ಕೊಡಬೇಕಂತಂದರೆ ಏನಾದರೂ ಒಂದು ಸೋರ್ಸ್ ಆಫ್ ಇನ್ಕಮ್ ಇರಬೇಕು. ಅದಕ್ಕೆ ಬಿಟ್ಟಂತಹ ದಾನಗಳನ್ನು ಕೂಡ ಇದರಲ್ಲಿ ವರ್ಣನೆ ಮಾಡ್ತಾರೆ. ಈ ಶಾಸನ ಪ್ರಕಾರ ಸ್ವತಃ ವಿಕ್ರಮಾದಿತ್ಯನೇ ಕುಕ್ಕನೂರು 30 ಆಡಳಿತ ವಿಭಾಗದಲ್ಲಿ ಬರುವ ಬೆಣಕಲ್ಲು, ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ ಆ ಊರು. ಆ ಊರನ್ನು ದಾನವಾಗಿ ಈ ದೇವಸ್ಥಾನಕ್ಕೆ ಕೊಟ್ಟಿರ್ತಾನಂತ ಶಾಸನದಲ್ಲಿ ಉಲ್ಲೇಖವಿದೆ. ಸ್ವತಃ ಮಹಾದೇವ ದಂಡನಾಯಕ ಈ ದೇವಸ್ಥಾನಕ್ಕೆ 500 ಮತ್ತರು ಭೂಮಿಯನ್ನು ದಾನವಾಗಿ ನೀಡಿರ್ತಾನೆ. 501 ಮತ್ತರು ಅಂತಂದರೆ 3.25 ಎಕರೆ. ಹಾಗೆ 500 ಮತ್ತರು ಅಂದರೆ ಸುಮಾರು 1600ರಿಂದ 1700 ಎಕರೆ ಭೂಮಿಯನ್ನು ಈ ದೇವಸ್ಥಾನದ ಚಟುವಟಿಕೆಗಳಿಗೆ, ನೈವೇದ್ಯ, ಫಲಹಾರ, ರಂಗಭೋಗ, ಅಂಗಭೋಗ, ಹೀಗೆ ಏನೇನು ಅನ್ನದಾಸೋಹ ಏನೇನು ನಡೆಯುತ್ತಲ್ಲ ಅದಕ್ಕೆಲ್ಲ ಆ ಸೋರ್ಸ್ ಆಫ್ ಇನ್ಕಮ್ ಇದಾಗಲಿ. ಆನಂತರ ಆಳು ಕಾಳುಗಳಿಗೆ ಸುಮಾರು 24 ಮನೆಗಳನ್ನು ಈ ಇಟಗಿ ಗ್ರಾಮದಲ್ಲಿ ಅವನು ಕಟ್ಟಿಸಿಕೊಡ್ತಾನೆ. ಯಾರು ಮಹಾದೇವ ದಂಡನಾಯಕ. ಇದೆಲ್ಲವನ್ನು ಈ ಶಾಸನದಲ್ಲಿ ನಾವು ಕಾಣಬಹುದು. ಹೌದು, ಅದೆಲ್ಲ ಈ ಶಾಸನಗಳಲ್ಲಿ ಅಡಕವಾಗಿದೆ. ಹೌದು, ದೇವಾಲಯ ಚಕ್ರವರ್ತಿ ಅಂತ ಬಂದಿರೋದೇ ಈ ಶಾಸನದಲ್ಲಿ. ಹೌದು, ಸುಮ್ಮನೆ ಅಲ್ಲ, ಇಷ್ಟು ಏನೋ ನೋಡ್ಬೋದು, ಎಷ್ಟು ಸುಂದರವಾದ ಅಕ್ಷರಗಳು. ವಿನೋಬಾ ಭಾವೆ ಅವರು ಸುಮ್ಮನೆ ಕನ್ನಡವನ್ನ ವಿಶ್ವಲಿಪಿಗಳ ರಾಣಿ ಅಂತ ಕರೀತಾರೆ. ಹೌದು, ವಿಶ್ವಲಿಪಿಗಳ ರಾಣಿ ಅಂತಾನೆ ಕರೀತಾರೆ ವಿನೋಬಾ ಭಾವೆ ಅವರು. ಬಹುಭಾಷಾ ಪಂಡಿತರವರು, ಅನೇಕ ಭಾಷೆಯನ್ನು ಬಲ್ಲವರಾಗಿದ್ದರು. ಅದರಲ್ಲಿ ಕನ್ನಡವನ್ನು ವಿಶ್ವಲಿಪಿಗಳ ರಾಣಿ ಅಂತ ಕರೀತಾರಂತಂದ್ರೆ ಅದಕ್ಕೆ ನಾನು ಏನು ಹೇಳಬೇಕಾಗಿಲ್ಲ. ಎಷ್ಟು ಚಂದ ನಮ್ಮ ಕನ್ನಡಾಕ್ಷರ ಅಂತ ನೀವು ಇಲ್ಲಿ ಶಾಸನದಲ್ಲಿ ನೋಡ್ಬೋದು. ಇದೆಲ್ಲ ಏನು ಇಷ್ಟು ಕಾವ್ಯಾತ್ಮಕವಾಗಿದೆ ಈ ಶಾಸನ. ಈ ಶಾಸನದ ಸಾಲುಗಳು ತ್ರಿಮೂರ್ತಿಗಳ ಸ್ತುತಿಯಿಂದ ಶುರುವಾಗುತ್ತೆ. ಏನಂದರೆ,
ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಬ್ರಹ್ಮಣಯೇ ನಮಃ, ಶ್ರೀ ಗಣಪತಯೇ ನಮಃ, ಶ್ರೀ ಸರಸ್ವತಯೇ ನಮಃ, ಓಂ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರಚಾರವೇ, ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೆ, ಜಯತ್ಯಾವಿಷ್ಕೃತಂ ವಿಷ್ಣುರ್ವಾಹರಾಹಂ ಶೋಭಿತಾವರ್ಣಂ ದಕ್ಷಿಣೋನ್ನಥ ದಷ್ಟಾಂಗ ವಿಶ್ರಾಂತ ಭುವನಂ ವಪು ಶ್ರೀ ಶಂಕರಾಯ ನಮೋ ನಮಃ ಅಂತ, ಶ್ರೀ ಶಂಕರಾಯ ನಮೋ ನಮಃ ಅಂತ ಕೊನೆಗೆ ಬರುತ್ತೆ ಸ್ತುತಿ ಅದು. ಎಸ್ ಎಸ್ ಮುಗೀತು. ಇದು ಪ್ರಾರ್ಥನೆ, ಪ್ರಾರಂಭದ ಪದ್ಯ ಥರ. ಹೌದು. ವೆರಿ ನೈಸ್. ನಾವು ಇನ್ನೂ ಹೇಳ್ಬೇಕಂತಂದರೆ ಕೆಲವು ಪ್ರಾತಸ್ಮರಣೀಯರಿದ್ದಾರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ. ಉದಾಹರಣೆಗೆ BL ರೈಸ್ ಅವರು, ಒಬ್ಬ ಬ್ರಿಟಿಷ್ ಅಧಿಕಾರಿ. ಅವರು ಬಂದ್ಬಿಟ್ಟು ಕರ್ನಾಟಕದಲ್ಲಿ, ಅದು ಮುಖ್ಯವಾಗಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹಲವು ಊರುಗಳನ್ನು ತಮ್ಮ ಕುದುರೆ ಮುಖಾಂತರ ಸುತ್ತಿ ಹಲವಾರು ಕನ್ನಡವನ್ನು ಕಲಿತು ಎಲ್ಲ ಊರುಗಳನ್ನ ಸುತ್ತಿ ಅವೆಲ್ಲ ಶಾಸನಗಳನ್ನ ಹಳೆಗನ್ನಡದಲ್ಲಿ ಇದ್ದಂಥ ಶಾಸನ ಅವನ್ನೆಲ್ಲ ಓದಿಬಿಟ್ಟು ಹೊಸ ಕನ್ನಡಕ್ಕೆ ಅನಂತರ ಇಂಗ್ಲೀಷಿಗೆ ತರ್ಜಮೆ ಮಾಡಿದ್ದಾರೆ. ಎಫಿಗ್ರಫಿಕಾ ಕರ್ನಾಟಿಕ ಅಂತ ಒಂದು 3 ವಾಲ್ಯೂಮ್ಗಳು ಎಷ್ಟೋ ಇದ್ದಾರೆ. ಅವ್ರನ್ನ ನಾವು ಇಲ್ಲಿ ನೆನೆಸ್ಬೇಕು. ಹಾಗೆ ಇಲ್ಲಿ ಬಂದುಬಿಟ್ಟು JW ಫ್ರೀಟ್ ಅಂತ ಯಾರೋ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವನು ಕೂಡ ಆ ರೀತಿ ಕೆಲಸಗಳನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿದ. ಆನಂತರ ನಮ್ಮ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾವು ಡಾಕ್ಟರ್ MM ಕಲಬುರ್ಗಿ ಅವ್ರನ್ನ, ಆನಂತರ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವ್ರನ್ನ, ಡಾಕ್ಟರ್ PV ಪರಮಶಿವ ಮೂರ್ತಿ ಅಂತ ಅವರೆಲ್ಲ ಪ್ರಾತಸ್ಮರಣೀಯರು. ಇದೆಲ್ಲ ಶಾಸನಗಳನ್ನ ಬಳ್ಳಾರಿ ಜಿಲ್ಲಾ ಶಾಸನ ಸಂಪುಟ ಅಂತ ಹೊರತಂದರು, ಕೊಪ್ಪಳ ಜಿಲ್ಲಾ ಶಾಸನ ಸಂಪುಟ ಅಂತ ಹೊರತಂದರು, ಹಂಪೆ ಶಾಸನಗಳಂತ ತಂದುಕೊಟ್ರು. ಅದ್ರ ಮುಖಾಂತರ ನಮ್ಗೆ ಇನ್ನಷ್ಟು ಇತಿಹಾಸ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಅನುಕೂಲವಾಯಿತು. ಅವರೆಲ್ಲ ನಮ್ಮ ಪ್ರಾತಸ್ಮರಣೀಯರು, ಅವ್ರನ್ನೆಲ್ಲ ನಾವು ನೆನೆಸಬೇಕು. ಹಾಗೆ ಇವೆಲ್ಲ ಶಾಸನಗಳನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ನಾವು ನಾಗರಿಕರು ಮಾಡಬೇಕು. ಇತಿಹಾಸವನ್ನು ಓದಿದವನೇ ಇತಿಹಾಸವನ್ನು ಸೃಷ್ಟಿಸಬಲ್ಲ ಅಂತಾರೆ. ಒನ್ ಹೂ ನೋಸ್ ಹಿಸ್ಟ್ರಿ ಕ್ಯಾನ್ ಕ್ರಿಯೇಟ್ ಹಿಸ್ಟ್ರಿ ಅಂತ. ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೇವೆ ಬಿಡ್ತೀವೋ ಎರಡನೇದ್ದು, ಆದರೆ ಹಿಸ್ಟ್ರಿನ ಉಳಿಸ್ಕೊಂಡು ಹೋಗೋದು ನಮ್ಮ ಕೈಲಿದೆ. ಕ್ರಿಯೇಟ್ ಮಾಡೋದು ಆಮೇಲೆ ಉಳಿಸ್ಕೊಂಡು ಹೋಗೋದು ಉಳಿಸ್ಕೊಳ್ಳೋದು ಕೈಲಿದೆ. ಆ ಕೆಲಸವನ್ನು ನಾವು ಮಾಡಬೇಕು. ಈಗ ಶುರು ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ದೇವಾಲಯದ ಆರಂಭದ ಹಂತದಲ್ಲಿ ಸರಸ್ವತಿ ಮಠ ಅಂತ ಉಲ್ಲೇಖ ಮಾಡ್ತಾ ಇದ್ವಿ. ಆ ಸರಸ್ವತಿ ಮಠದಲ್ಲಿ ನಾವೀಗ ಇದ್ದೀವಿ. ಸರಸ್ವತಿ ಮಠ ಅಂದರೆ ಇವತ್ತಿನ ಮಠ ಅಲ್ಲ, ಹೆಸರು ಆ ರೀತಿ ಇದೆ. ಇದೊಂದು ಅಗ್ರಹಾರ ಆಗಿತ್ತು ಅನ್ನೋದಕ್ಕೆ ಆ ಕಾಲದಲ್ಲಿ ಶೈವ ದೇವಾಲಯಗಳ ಜೊತೆಗೆ ಸರಸ್ವತಿ ದೇವಾಲಯಗಳು ಇರೋದು ಒಂದು ಪ್ರತೀತಿ. ಇದು ಕೂಡ ಒಂದು ಸರಸ್ವತಿ ದೇವಾಲಯ. ಆದರೆ ನೀವು ಈಗ ಗರ್ಭಗೃಹದಲ್ಲಿ ನೋಡಿದರೆ ಅಲ್ಲೇ ಶಿವಲಿಂಗ ಇದೆ. ಒಂದು ಹಂತದಲ್ಲಿ, ಯಾವುದೋ ಒಂದು ಹಂತದಲ್ಲಿ ಆ ಸರಸ್ವತಿ ಶಿಲ್ಪವನ್ನು ತೆಗೆದುಬಿಟ್ಟು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ವಿದ್ವಾಂಸರ ಪ್ರತೀತಿ. ಯಾಕಂದರೆ ಇದು ಸರಸ್ವತಿ ದೇವಾಲಯ ಅನ್ನೋದಕ್ಕೆ ಶಾಸನಗಳ ಉಲ್ಲೇಖ ಕೂಡ ಇದೆ. ಹಾಗೆಯೇ ನೀವು ಸಮೀಪದ ಗದಗಿನ ತ್ರಿಕುಟೇಶ್ವರ ದೇವಾಲಯವನ್ನು ನೋಡಿದರೆ ಆ ತ್ರಿಕುಟೇಶ್ವರ ದೇವಾಲಯದ ಪಕ್ಕದಲ್ಲಿ ಕೂಡ ನಮಗೆ ಸರಸ್ವತಿ ದೇವಾಲಯ ನೋಡ್ತಾ ಇದ್ದೀವಿ. ಇದು ಒಂದು ಸಿಂಪಲ್ ಸರಳವಾದಂತಹ ದೇವಾಲಯ. ಗರ್ಭಗೃಹ ಮತ್ತು ನವರಂಗವನ್ನು ಹೊಂದಿರುವಂತಹ ದೇವಾಲಯ. ದ್ವಾರಬಂಧ ಕೂಡ ಇದೆ. ಇದನ್ನು ಈಗ ಇವರು ಒಂದು ಸ್ವಲ್ಪ ಇಲ್ಲಿ ಒಂದು ಸ್ಟೋರೇಜ್ ರೂಮ್ ರೀತಿ ರಿಪೇರಿ ಮಾಡ್ತಾ ಇದ್ದಾರೆ. ಇದು ನೀರು ಸೋಲಾರಂತೆ. ಇದೊಂದು ವಿಶೇಷವಾದಂಥ ಮಂದಿರ ಸರ್. ಎಸ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.